ನಮಸ್ತೆ ಎಲ್ರಿಗೂ. ಇವತ್ತು ನಾವು ದತ್ತಾಂಶ ವಿಶ್ಲೇಷಣೆ KSಗೆ ತುಂಬ ಹೆಲ್ಪ್ ಆಗುವಂಥ ಟಾಪಿಕ್ ಇದು. ಅಂದರೆ ಕ್ವಶನ್ 4ರಿಂದ 5 ಕ್ವಶನ್ ಬರ್ತದೆ KS ಅಲ್ಲಿ. 4ರಿಂದ 5 ಕ್ವಶನ್ ಅಂದರೆ ಒಂದಕ್ಕೆ 2 ಮಾರ್ಕ್ಸ್ ಇರ್ತದೆ. ಹಾಗಾದರೆ ಒಟ್ಟಾರೆ 8ರಿಂದ 10 ಮಾರ್ಕ್ಸ್ ಎಲ್ಲಿ ಬರ್ತದೆ ಇದು KS ಅಲ್ಲಿ ಹೆಲ್ಪ್ ಆಗುವಂಥ ಕ್ವಶನ್ನು. ಹಾಗಾಗಿ ಈ ಟಾಪಿಕ್ ದತ್ತಾಂಶ ವಿಶ್ಲೇಷಣೆ ಕಲಿಬೇಕಾಗಿತ್ತು ಅಂದರೆ ಮೊದಲು ಇಂಪಾರ್ಟೆಂಟ್ ಬೇಸಿಕ್ ಪಾಯಿಂಟ್ಸ್ ಕಲಿಬೇಕಾಗ್ತದೆ. ಹಾಗಾದರೆ ಬೇಸಿಕ್ ಪಾಯಿಂಟ್ಸ್ ಯಾವ ರೀತಿ ಇರ್ತದೆ ನೋಡಿ. ಬೇಸಿಕ್ ಫಸ್ಟ್ ಏನೇನು ಬರಬೇಕು ಇದರಲ್ಲಿ. ಬೇಸಿಕ್ ಏನೇನು ಬರಬೇಕಂದ್ರೆ ಇದ್ರ ಒಟ್ಟಾರೆ ಫಸ್ಟ್ 4 ವಿಧಗಳು ಬರ್ತವೆ. ಒಂದನೇದು ಯಾವ್ದು ಪೈ ಚಾರ್ಟ್, ಎರಡನೇದು ಬಾರ್ ಗ್ರಾಫ್ ಅಥವಾ ಸ್ತಂಭಾಲೇಖ, ಮೂರನೇದು ಟೇಬಲ್, ನಾಲ್ಕನೇದು ಲೈನ್ ಗ್ರಾಫ್. ಈ 4 ಟೈಪ್ಗಳಲ್ಲಿ ಯಾವ್ದಾದ್ರು 3 ಟೈಪ್ ಅಥವಾ 2 ಟೈಪ್ KS ಅಲ್ಲಿ ಕೇಳ್ತಾ ಇರ್ತಾನೆ, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ 2ರಿಂದ 3 ಕ್ವಶನ್ ಬಂದೇ ಬರ್ತದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇದರಲ್ಲಿ ನೆನಪಿನಲ್ಲಿಡಬೇಕಾದ ಅಂಶಗಳು ಅಂದ್ರೆ ಇದರಲ್ಲಿ ಒಟ್ಟಾರೆ ಈ ಟಾಪಿಕ್ ಅಲ್ಲಿ ಮಾರ್ಕ್ಸ್ ತೆಗೆದುಕೊಳ್ಬೇಕಾಗಿತ್ತು ಅಂದ್ರೆ ಒಂದನೇದು ಸರಾಸರಿ ಗೊತ್ತಿರಬೇಕು, ಎರಡನೇದು ಅನುಪಾತ ಗೊತ್ತಿರಬೇಕು, 3 ಶೇಕಡಾವಾರು, ಇನ್ನೊಂದು ದತ್ತ ಕಂಡಿಡಿಯೋದು ಬಂದ್ರೇನೆ ಮಿಕ್ಕಿದೆಲ್ಲ ಬರ್ತದೆ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಮೊದಲು ಬೇಸಿಕ್ ಪಾಯಿಂಟ್ ಯಾವ ರೀತಿ ಬರ್ತದೆ ಅಂದ್ರೆ ಏನೇನು ಫಸ್ಟ್ ಸರಾಸರಿ ಯಾವ ರೀತಿ ಕಂಡುಹಿಡಿತೀರಾ, ಮುಂದೆ ಅನುಪಾತ ಯಾವ ರೀತಿ ಕಂಡುಹಿಡಿತಾರೆ. ಹಾಗಾದ್ರೆ ಸರಾಸರಿ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಸರಾಸರಿ ಅಂದ್ರೆ ಏನು ಸರ್? ಸರಾಸರಿ ಅಂದ್ರೆ ಎಷ್ಟು ಕೊಡ್ತಾನೆ, ಎಷ್ಟು ಸಂಖ್ಯೆಗಳನ್ನು ಕೊಡ್ತಾನೆ, ಆ ಸಂಖ್ಯೆಗಳ ಮೊತ್ತ, ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಇದೇನಿದು ಸರಾಸರಿ ಕೇಳ್ದಂದ್ರೆ ಏನಿದು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಹೌದಾ ಸರ್? ಹಾಗಾದ್ರೆ ಒಟ್ಟಾರೆ ಪಾಯಿಂಟ್ ಗೊತ್ತಾಗಬೇಕು, ಸರಾಸರಿ ಗೊತ್ತಾಗಬೇಕಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಕೊಟ್ಟಿರ್ತಾನೋ ಆ ಸಂಖ್ಯೆಯಿಂದ ಭಾಗಿಸಿದ್ರೆ ಏನ್ ಸಿಗ್ತದೆ? ಸರಾಸರಿ ಸಿಗ್ತದೆ. ಇನ್ನ ಈ ಪಾಯಿಂಟ್ ಗೊತ್ತಾದ್ಮೇಲೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅನುಪಾತ. ಎರಡನೇ ಪಾಯಿಂಟ್ ಏನಿದು? ಅನುಪಾತ. ಹಾಗಾದ್ರೆ ಅನುಪಾತ ಯಾವ ರೀತಿ ಕಂಡುಹಿಡಿತೀರಾ? ಹಾಗಾದ್ರೆ ಅನುಪಾತ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಮೊದಲು ಒಂದೇ ಪಾಯಿಂಟ್ ನೋಡಿ, ಇಲ್ಲಿ ಏನ್ ಬರ್ತದೆ? ಎಕ್ಸ್ ಗಳಿಗೆ ವೈಗಳ ಅನುಪಾತ. ಎಕ್ಸ್ ಗಳಿಗೆ ವೈಗಳ ಅನುಪಾತ ಅಂದ್ರೆ ನೀವು ಏನ್ ಮಾಡಬಹುದು? ಎಕ್ಸ್ ಡಿವೈಡೆಡ್ ಬೈ ವೈ ಮಾಡಬಹುದು, ಇಲ್ಲಾಂದ್ರೆ ವೈ ಡಿವೈಡೆಡ್ ಬೈ ಎಕ್ಸ್ ಮಾಡಬಹುದು. ಅನುಪಾತ ಅಂದ್ರೆ ಏನು? ಡಿವೈಡೆಡ್ ಬೈ ಅಂತ ಅರ್ಥ. ಹಾಗಾದ್ರೆ ಅನುಪಾತ ಅಂದ್ರೆ ಡಿವೈಡೆಡ್ ಬೈ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಗಳಿಗೆ ವೈಗಳ ಅನುಪಾತ ಅಂದ್ರೆ ಎಕ್ಸ್ ಬೈ ವೈ ಅಂತ ಮಾಡಬಹುದು, ಇಲ್ಲಾಂದ್ರೆ ವೈ ಬೈ ಎಕ್ಸ್ ಅಂತ ಮಾಡಬಹುದು. ಇದಾದ್ರೂ ಮಾಡಬಹುದು, ಇಲ್ಲಾಂದ್ರೆ ಇದಾದ್ರೂ ಮಾಡಬಹುದು. ಹಾಗಾದ್ರೆ ಇವೆರಡು ಆಪ್ಷನ್ ದಾಗ ಇರ್ತವೆ. ಈ ರೀತಿ ಮಾಡಿದ್ರು ಆಪ್ಷನ್ ದಾಗ ಇರ್ತದೆ, ಈ ರೀತಿ ಮಾಡಿದ್ರು ಆಪ್ಷನ್ ದಾಗ ಇರ್ತದೆ. ಹಾಗಾದ್ರೆ ಎರಡೂ ಮಾಡಿದ್ರು ಆಪ್ಷನ್ ದಾಗ ಇರ್ತವೆ ಅಂತ ಹೇಳಿದ್ರೆ ಯಾವ್ದು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ? ಯಾವ್ದು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ನೋಡಿ, ಗಳಿಗೆ. ಯಾವ ಪಾಯಿಂಟ್ ಬಂದಿದೆ ಇಲ್ಲಿ? ಗಳಿಗೆ. ಹಾಗಾದ್ರೆ ಗಳಿಗೆ ಮತ್ತು ಗೆ ಮತ್ತು ಕೆ ಗಿಂತ ಕಮಕ್ಕಿಂತ ಇವು ಏನಾದ್ರೂ ಪಾಯಿಂಟ್ಸ್ ಬಂದ್ರೆ ಅದರ ಹಿಂದಿನ ಅಕ್ಷರ ಅಥವಾ ಹಿಂದಿನ ಪದ ಏನಿರ್ತದೆ ಇಲ್ಲಿ? ಛೇದದಲ್ಲಿರ್ತದೆ. ಅದರ ಹಿಂದಿನ ಪದ ಎಲ್ಲಿರ್ತದೆ? ಛೇದದಲ್ಲಿ. ಯಾವಾಗ? ಗಳಿಗೆ, ಗೆ, ಕೆ, ಕಿಂತ, ಕಿಂತ ಈ ಪಾಯಿಂಟ್ಗಳು ಏನಾದ್ರೂ ಬಂದ್ರೆ ಅದರ ಹಿಂದಿನ ಪದ ಅಥವಾ ಅಕ್ಷರ ಎಲ್ಲಿ ಬರಲೇಬೇಕು? ಛೇದದಲ್ಲಿ ಬರಬೇಕು. ಹಾಗಾದ್ರೆ ಇನ್ನೊಂದು ಏನಿರ್ತದೆ ಅದು ಎಲ್ಲಿರ್ತದೆ? ಆಬ್ವಿಯಸ್ಲಿ ಮೇಲಿರ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಗಳಿಗೆ ವೈಗಳ ಅನುಪಾತ ಅಂದ್ರೆ ಯಾವ್ದು ಕರೆಕ್ಟ್ ಆಗ್ತದೆ? ವೈ ಬೈ ಎಕ್ಸ್ ಕರೆಕ್ಟ್ ಆಗ್ತದೆ ಹೊರತು ಎಕ್ಸ್ ಬೈ ವೈ ಕರೆಕ್ಟ್ ಆಗಲ್ಲ. ಎರಡು ಆಪ್ಷನ್ ಅಲ್ಲಿ ಇರ್ತದೆ. ಆದ್ರೆ ಇದು ಇಟ್ಕೊಳಕ್ ಬಂದಾಗ ಮಾತ್ರ ನಿಮ್ದೇನಾಗ್ತದೆ? ಆನ್ಸರ್ ಕರೆಕ್ಟ್ ಆಗ್ತದೆ. ಹಾಗಾದ್ರೆ ಯಾವ ಪಾಯಿಂಟ್ ಅದು? ಗಳಿಗೆ, ಗೆ, ಕೆ, ಗಿಂತ, ಕಿಂತ. ಹಾಗಾದ್ರೆ ಇವೆಲ್ಲಾ ಪಾಯಿಂಟ್ಗಳು ಬಂದ್ರೆ ಅದರ ಹಿಂದಿನ ಪದ ಅಕ್ಷರ ಎಲ್ಲಿ ಬರಲೇಬೇಕು ಸರ್? ಛೇದದಲ್ಲಿ ಬರಲೇಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಎಕ್ಸ್ ಗಳಿಗೆ ವೈಗಳ ಅನುಪಾತ ಅಂದ್ರೆ ಏನಾಗ್ತದೆ? ವೈ ಬೈ ಎಕ್ಸ್. ಇದೇ ರೀತಿ ಯಾವ ರೀತಿ ಬರ್ಬೋದು? ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರ ಅನುಪಾತ ಏನ್ ಕೇಳ್ತಾನೆ? ವಿದ್ಯಾರ್ಥಿನಿಯರ
ಹೌದಾ? ವಿದ್ಯಾರ್ಥಿ ನಿಯರ ಅನುಪಾತ ಅಂತಂದ್ರೆ. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಯರ ಅಂತ ಹೇಳಿದ್ರೆ ವಿದ್ಯಾರ್ಥಿ ಬೈ ವಿದ್ಯಾರ್ಥಿನಿನೋ ವಿದ್ಯಾರ್ಥಿನಿ ಬೈ ವಿದ್ಯಾರ್ಥಿನೋ? ನೋಡಿ, ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾನೆ. ಹಾಗಾದ್ರೆ ಗಳಿಗೆ ಅನ್ನೋದು ಎಲ್ಲಿ ಬರಲೇಬೇಕು? ಛೇದದಲ್ಲಿ ಬರಬೇಕು. ಹಾಗಾದ್ರೆ ವಿದ್ಯಾರ್ಥಿ ಎಲ್ಲಿ ಬರ್ತಾನೆ? ಛೇದದಲ್ಲಿ ಬರ್ತಾನೆ. ವಿದ್ಯಾರ್ಥಿನಿ ಎಲ್ಲಿ ಬರ್ತಾಳೆ? ಅಂಶದಲ್ಲಿ ಬರ್ತಾಳೆ. ಇದೇ ಅನುಪಾತದಲ್ಲಿ ಪಾಯಿಂಟ್ ಗೊತ್ತಾಗಬೇಕಾಗಿರುವಂತದ್ದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅನುಪಾತದಲ್ಲಿ ಮತ್ತೆ ಯಾವ ರೀತಿ ಕ್ವಶನ್ಸ್ ಬರ್ತದೆ? ಅನುಪಾತದಲ್ಲಿ ನೆಕ್ಸ್ಟ್ ಎಕ್ಸ್ ಮತ್ತು ವೈಗಳ ಅನುಪಾತ. ಎಕ್ಸ್ ಮತ್ತು ವೈಗಳ ಅನುಪಾತ. ಹಾಗಾದ್ರೆ ಎಕ್ಸ್ ಮತ್ತು ವೈಗಳ ಅನುಪಾತ ಅಂತ ಹೇಳ್ತಾನೆ. ಇಲ್ಲಿ ಏನ್ ಮಾಡ್ಕೋಬೇಕು ನೋಡಿ ನೀವು. ಇಲ್ಲಿ ಏನ್ ಬಂದದೆ? ಮತ್ತು ಅನ್ನೋ ಪದ ಬಂದದೆ. ಮತ್ತು ಇನ್ನೊಂದು ಪದ ಬರ್ತದೆ ಹಾಗೂ. ಇನ್ನೊಂದು ಪದ ಯಾವುದು? ಹಾಗೂ. ಹಾಗಾದ್ರೆ ಮತ್ತು ಮತ್ತು ಹಾಗೂ ಬಂದ್ರೆ ಒಂದನೇದ್ದು ಏನಿರ್ತದೆ ಅದು ಅಂಶದಲ್ಲೇ ಇರ್ತದೆ. ಎರಡನೇದ್ದು ಇಲ್ಲಿ ಬರ್ತದೆ ಛೇದದಲ್ಲಿ ಬರ್ತದೆ. ಇದು ಎಕ್ಸ್ ಬೈ ವೈ ಮಾಡಿದ್ರೆ ಏನಾಗ್ತದೆ ಸರ್? ಕರೆಕ್ಟ್ ಆಗ್ತದೆ. ಅರ್ಥ ಆಗ್ತದ? ಗಳಿಗೆ, ಗೆ, ಕಿಂತ, ಗಿಂತ ಇವೇನಾದ್ರೂ ಬಂದ್ರೆ ಅದರ ಹಿಂದಿನ ಅಕ್ಷರ ಛೇದದಲ್ಲಿ ಬರ್ತಿತ್ತು. ಮತ್ತು ಹಾಗೂ ಅಂತ ಏನಾದ್ರೂ ಬಂದ್ರೆ ಫಸ್ಟ್ ಒನ್ ಎಲ್ಲಿರ್ತದೆ? ಅಂಶದಲ್ಲೇ ಇರ್ತದೆ. ಸೆಕೆಂಡ್ ಒನ್ ಎಲ್ಲಿರ್ತದೆ? ಛೇದದಲ್ಲಿ ಬರ್ತದೆ. ಇದು ಬೇಸಿಕ್ ಪಾಯಿಂಟ್ ಅರ್ಥ ಆಗ್ಬೇಕು ಸರ್. ಇದು ಬೇಸಿಕ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ದತ್ತಾಂಶ ವಿಶ್ಲೇಷಣೆಯಲ್ಲಿ ನೀವು ಮಾಡ್ತಿರ ಕರೆ ಆದ್ರೆ ಎರಡು ಆಪ್ಷನ್ ದಲ್ಲಿ ಇದ್ದಾಗ ನಿಮ್ಗೆ ಏನಾಗ್ತದೆ? ಕನ್ಫ್ಯೂಷನ್ ಆಗ್ತದೆ. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಪಕ್ಕಾನ? ನೆಕ್ಸ್ಟ್ ಹೋಗೋಣ. ಇದೇನಿದು? ಅನುಪಾತದಲ್ಲಿ. ಇನ್ನು ನಾವು ಯಾವ ರೀತಿ ಹೋಗ್ತೀವಿ? ಶೇಕಡಾವಾರು ರೀತಿಯಲ್ಲಿ ಯಾವ ರೀತಿ ಬರ್ತದೆ? ಶೇಕಡಾ. ನೋಡಿ, ಶೇಕಡಾದಲ್ಲಿ ಸೇಮ್ ಕ್ವಶನ್ಸ್ ಬರ್ತಿರ್ತದೆ. ಯಾವುದು? ಒಂದನೇ ಕ್ವಶನ್ ಏನಿದೆ? ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು. ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಅಂತ ಹೇಳ್ತಾರೆ. ಹಾಗಾದ್ರೆ ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಅಂತ ಹೇಳಿದಾಗ ಮೊದಲು ಶೇಕಡಾವಾರು ಇಲ್ಲ ಅಂತ ತಿಳ್ಕೊಳ್ಳಿ. ಶೇಕಡಾವಾರು ಇಲ್ಲ ಅಂತ ತಿಳ್ಕೊಂಡಾಗ ಎಕ್ಸ್ ಗಳಿಗೆ ವೈಗಳ ಅಂತ ಹೇಳ್ತಾನೆ. ಹಾಗಾದ್ರೆ ಗಳಿಗೆ ಅನ್ನೋ ಪದ ಬಂದದೆ. ಅದರ ಹಿಂದಿನ ಎಲ್ಲಿರ್ಲೇಬೇಕು? ಛೇದದಲ್ಲಿ ಇರಲೇಬೇಕು. ಇನ್ನೊಂದು ಎಲ್ಲಿರ್ತದೆ? ಅಂಶದಲ್ಲಿ. ಹಾಗಾದ್ರೆ ಎಕ್ಸ್ ಗಳಿಗೆ ವೈಗಳ ಅಂದ್ರೆ ವೈ ಬೈ ಎಕ್ಸ್ ಆಗ್ತದೆ. ಅನುಪಾತ ಇತ್ತಂದ್ರೆ ಇಷ್ಟೇ ಬರೀತಿದ್ರೆ, ಬಟ್ ಅನುಪಾತ ಇಲ್ಲ ಏನದೆ? ಶೇಕಡಾವಾರು. ಶೇಕಡಾವಾರು ಅಂದ್ರೆ ಏನಿರ್ತದೆ? ಇದು ಇಂಟು 100. ಹಾಗಾದ್ರೆ ಇದಕ್ಕೆ ಬರೆಯುವಂತ ಪದ್ಧತಿ ಯಾವುದು? ವೈ ಬೈ ಎಕ್ಸ್ ಇಂಟು 100. ಎಕ್ಸ್ ಗಳಿಗೆ ವೈಗಳ ಶೇಕಡ. ಅರ್ಥ ಆಗ್ತದ? ಇದೇ ಕ್ವಶನ್ ಎಕ್ಸ್ ಮತ್ತು ವೈಗಳ ಶೇಕಡಾವಾರು. ಎಕ್ಸ್ ಮತ್ತು ವೈಗಳ ಶೇಕಡಾವಾರು ಅಂದಾಗ ನಾವು ಯಾವ ರೀತಿ ಬರಿತೀವಿ ಇದನ್ನ? ಎಕ್ಸ್ ಡಿವೈಡೆಡ್ ಬೈ ವೈ. ಯಾಕೆ? ಮತ್ತು ಅನ್ನೋ ಪದ ಬಂದದೆ. ಇನ್ನೊಂದು ಯಾವ್ದು ಬರಬಹುದು? ಹಾಗೂ ಅನ್ನೋ ಪದ ಬರಬಹುದು. ಹಾಗಾದ್ರೆ ಅವಾಗ ಬಂದಾಗ ಏನ್ ಮಾಡ್ತೀವಿ? ಅದ್ರ ಹಿಂದಿಂದ ಎಲ್ಲಿ ಬರ್ತದೆ? ಅಂಶದಲ್ಲಿ ಬರ್ತದೆ. ಇನ್ನೊಂದು ಛೇದದಲ್ಲಿ ಬರ್ತದೆ. ಹಾಗಾದ್ರೆ ಅನುಪಾತ ಇತ್ತಂದ್ರೆ ಎಕ್ಸ್ ಬೈ ವೈ ಇಡ್ತಿದ್ರಿ. ಬಟ್ ಏನಾದಲ್ಲಿ ಶೇಕಡಾವಾರು ಆದಾಗ ಏನ್ ಇಟ್ಕೊಳ್ಳೇಬೇಕು? ಇಂಟು 100 ಇಟ್ಕೊಳ್ಳೇಬೇಕು. ಅರ್ಥ ಆಗ್ತದೆ ಎಲ್ರಿಗೂ? ಹೌದಾ? ಹಾಗಾದ್ರೆ ಇನ್ನೊಂದು ರೀತಿ ಯಾವ್ದು ಬರ್ತದೆ? ಇವೆರಡು ಪಾಯಿಂಟ್ಗಳು ಗೊತ್ತಾಗ್ತದ? ಕ್ವಶನ್ ಯಾವ ರೀತಿ ಬರ್ತದೆ ಅಂತ. ಹಾಗಾದ್ರೆ ಇನ್ನೊಂದು ಯಾವ ರೀತಿ ಬರ್ತದೆ ಅಂತ ನೋಡಿ. ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಎಷ್ಟು ಹೆಚ್ಚು ಅಂತ ಕೊಡ್ತಾರೆ. ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಎಷ್ಟು ಹೆಚ್ಚು ಅಂತ ಕೊಡಬಹುದು, ಇಲ್ಲಾಂದ್ರೆ ಎಷ್ಟು ಕಡಿಮೆ ಅಂತ ಕೊಡಬಹುದು. ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಎಷ್ಟು ಹೆಚ್ಚು ಅಂತ ಕೊಡಬಹುದು, ಇಲ್ಲಾಂದ್ರೆ ಏನ್ ಮಾಡಬಹುದು? ಎಷ್ಟು ಕಡಿಮೆ ಅಂತ ಕೊಡಬಹುದು. ಹಾಗಾದ್ರೆ ಎಕ್ಸ್ ಗಳಿಗೆ ಮೊದಲು ಪಾಯಿಂಟ್ ನೋಡಿ. ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಅಂತಾನೆ. ಹಾಗಾದ್ರೆ ಎಕ್ಸ್ ಗಳಿಗೆ ವೈಗಳ ಅಂದ್ರೆ ಎಕ್ಸ್ ಬೈ ವೈ ಏನೋ, ವೈ ಬೈ ಎಕ್ಸ್, ವೈ ಬೈ ಎಕ್ಸ್. ಯಾಕೆ? ಗಳಿಗೆ ಅದೇ. ಹಾಗಾದ್ರೆ ವೈ ಬೈ ಎಕ್ಸ್ ಶೇಕಡಾವಾರು ಅಂತಾನೆ ಏನ್ ಮಾಡ್ಕೋಬೇಕು? ಇಂಟು 100. ಶೇಕಡಾವಾರು ಅಂತಾನೆ ಏನ್ ಮಾಡ್ಕೋಬೇಕು? ಇಂಟು 100. ಹಾಗಾದ್ರೆ ಎಷ್ಟು ಹೆಚ್ಚು ಅಥವಾ ಕಡಿಮೆ ಅನ್ನೋ ಪದ ಏನಾಗಿದೆ? ಇಲ್ಲಿ ಹೆಚ್ಚಿಗೆ ಬಂದದ್ದು. ಇಲ್ಲಿವರೆಗೂ ನೋಡಿದ್ರಾಗ ಇಲ್ಲಿವರೆಗೂ ಮಾತ್ರ ಇತ್ತು ಕ್ವಶನ್. ಆದ್ರೆ ಈಗ ಏನದೆ? ಎಷ್ಟು ಹೆಚ್ಚು ಅಥವಾ ಕಡಿಮೆ ಇದೆ. ಹಾಗಾದ್ರೆ ವೈ ಬೈ ಎಕ್ಸ್ ಇಂಟು 100 ಇಲ್ಲಿವರೆಗೂ ಆಯ್ತು.
ಈ ಪದಕ್ಕೆ ನಾವು ಏನ್ ಮಾಡ್ಕೋಬೇಕು, ಹೆಚ್ಚು ಕಡಿಮೆ ಅಂದಾಗ ನಾನು ನಿಮಗಿಂತ ಹೆಚ್ಚು ನೀವು ನನಗಿಂತ ಕಡಿಮೆ ಅಂತ ಏನಾದ್ರು ಕೇಳ್ದ ಅಂದ್ರೆ ಅಂಶದಲ್ಲಿ ಏನ್ ಮಾಡ್ಕೋಬೇಕು, ಮೈನಸ್. ಎಲ್ಲಿ ಮೈನಸ್? ಅಂಶದಲ್ಲಿ ಮೈನಸ್. ಹಾಗಾದ್ರೆ ಅಂಶದಲ್ಲಿ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೋತೀವಿ ಸರ್, ಏನ್ ಮಾಡ್ಕೋಬೇಕು, ಯಾವ್ದು ಬರ್ದಿರ್ತಿರಲ್ಲ ಅದು ಬಿಟ್ಟು ಮೈನಸ್. ಈಗ y ಬರ್ದಿರ ಅಂದ್ರೆ ಯಾವ್ದು ಮೈನಸ್ ಮಾಡ್ಲೇಬೇಕು, ಎಕ್ಸ್. y ಮೈನಸ್ ಎಕ್ಸ್ ಆದ್ರೆ ಎಕ್ಸ್ ಮೈನಸ್ ವೈ ಆದ್ರೆ ಯಾವ್ದು ದೊಡ್ಡದಿರ್ತದೋ ಅದರಲ್ಲಿ ಸಣ್ಣದು ಕಳಿಬೇಕಾಗ್ತದೆ. ಅರ್ಥ ಆಗ್ತದ? ಹಾಗಾದ್ರೆ ಇದಕ್ಕೆ ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂದಾಗ ಏನು ಬರ್ತದೆ, ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ಎಕ್ಸ್ ಇಂಟು 100. ಇದು ಪಾಯಿಂಟ್ ನೋಡಿ, ಎಕ್ಸ್ ಗಳಿಗೆ ವೈ ಗಳಂದ್ರೆ ವೈ ಬೈ ಎಕ್ಸ್ ಆಗ್ತದೆ, ಹೌದಾ? ಶೇಕಡಾವಾರ ಅಂದ್ರೆ ಇಂಟು 100 ಹಾಕ್ತೀರಾ. ಇನ್ನ ಇಲ್ಲಿವರೆಗೂ ಈ ಪಾಯಿಂಟ್ ಆಯ್ತು. ಇನ್ನು ಎಷ್ಟು ಹೆಚ್ಚು ಅಥವಾ ಕಡಿಮೆ, ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂದಾಗ ಅಂಶದಲ್ಲಿ ಮೈನಸ್ ಮಾಡ್ಕೋಬೇಕು. ಅಂಶದಲ್ಲಿ ಮೈನಸ್ ಮಾಡ್ಕೋಬೇಕು. ಏನ್ ಮೈನಸ್ ಮಾಡ್ಕೋಬೇಕು, ಯಾವ್ದು ಬರ್ದಿರ್ತೀರ ಅದನ್ನ ಬಿಟ್ಟು ಮೈನಸ್ ಮಾಡ್ಕೋಬೇಕು. ಅರ್ಥ ಆಗ್ತದ? ಇಲ್ಲಿ ವೈ ಬರ್ದಿರಿ ಅಂದ್ರೆ ಯಾವ್ದು ಮೈನಸ್ ಮಾಡ್ಕೋಬೇಕು, ಎಕ್ಸ್ ಮೈನಸ್ ಮಾಡ್ಕೋಬೇಕು. ಅದೇ ಎಕ್ಸ್ ಬರ್ದಿದ್ರೆ ಯಾವ್ದು ಮೈನಸ್ ಮಾಡ್ಕೋತಿದ್ರಿ, ವೈ ಮೈನಸ್ ಮಾಡ್ಕೋಬೇಕು. ಅರ್ಥ ಆಗ್ತದ ಸರ್ ಎಲ್ರಿಗೂ? ಪಕ್ಕಾನ? ನೋಡಿ, ಇಲ್ಲಿ ಕೆಳಗಡೆ ಯಾವ್ದು ಇರ್ತದೋ, ಕೆಳಗಡೆ ಯಾವ್ದು ಇರ್ತದೋ ಇದು ಯಾವಾಗಲೂ 100% ಇರ್ತದೆ. ಇದು ಯಾವಾಗಲೂ ಎಷ್ಟು ಶೇಕಡ, 100%. ಈ ಪಾಯಿಂಟ್ ನೆನಪಿರಲೇಬೇಕು. ಛೇದದಲ್ಲಿ ಯಾವ್ದು ಇರ್ತದೋ ಅದು, ಅಥವಾ ಡಿನಾಮಿನೇಟರ್ ನಲ್ಲಿ ಯಾವ್ದು ಇರ್ತದೋ ಅದು 100% ಇರ್ತದೆ ಅಂತ ತಿಳ್ಕೋಬೇಕು. ಯಾವಾಗ? ಶೇಕಡಾವಾರು. ಅರ್ಥ ಆಯ್ತು ಸರ್ ಎಲ್ರಿಗೂ? ಪಕ್ಕಾನ? ಈ ಪಾಯಿಂಟ್ ನಿಮ್ಗೆ ಗೊತ್ತಿರಲೇಬೇಕು ಸರ್. ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು, ಎಕ್ಸ್ ಗಳಿಗೆ ವೈಗಳ ಅನುಪಾತ, ಎಕ್ಸ್ ಮತ್ತು ವೈಗಳ ಅನುಪಾತ, ಎಕ್ಸ್ ಮತ್ತು ವೈಗಳ ಶೇಕಡಾವಾರು, ಎಕ್ಸ್ ಗಳಿಗೆ ವೈಗಳ ಶೇಕಡಾವಾರು ಎಷ್ಟು ಹೆಚ್ಚು ಅಥವಾ ಕಡಿಮೆ, ಇದಾದ್ರೂ ಇರ್ತದೆ, ಇದಾದ್ರೂ ಇರ್ತದೆ. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಪಕ್ಕನ? ಎಕ್ಸ್ ಮತ್ತು ವೈ ಅಂದ್ರೆ ಎಕ್ಸ್ ಬೈ ವೈ, ಎಕ್ಸ್ ಗಳಿಗೆ ವೈ ಅಂದ್ರೆ ವೈ ಬೈ ಎಕ್ಸ್. ಅರ್ಥ ಆಗ್ತದ? ಶೇಕಡಾವಾರು ಇತ್ತಂದ್ರೆ ಇಂಟು 100 ಇಡ್ತೀರಾ, ಅನುಪಾತ ಇತ್ತಂದ್ರೆ ಅಷ್ಟೇ ಇಡ್ತಾರೆ, ಇಂಟು 100 ಬರಲ್ಲ. ಅರ್ಥ ಆಗ್ತದೆ ಸರ್ ಬೇಸಿಕ್ ಪಾಯಿಂಟ್ ಎಲ್ರಿಗೂ? ಹಾಗಾದ್ರೆ ಶೇಕಡಾವಾರು ಬಂದಾಗ ಛೇದದಲ್ಲಿ ಯಾವ್ದು ಇರ್ತದ, ಎಷ್ಟು ಪರ್ಸೆಂಟೇಜ್ ಇರ್ತದ, 100%. ಅರ್ಥ ಆಯ್ತು ಸರ್ ಎಲ್ರಿಗೂ? ಪಕ್ಕಾನ? ಇನ್ನ ಇನ್ನೊಂದು ಪಾಯಿಂಟ್ ನಿಮ್ಗೆ ಶೇಕಡಾವಾರಿನಲ್ಲಿ ಗೊತ್ತಾಗಬೇಕಾಗ್ತದೆ. ನೋಡಿ, ಏನ್ ಪಾಯಿಂಟ್ ಟೋಟಲ್. ಈಗ ಫಸ್ಟ್ ಈಗ ಒಂದು ಸಂಖ್ಯೆ ಇದೆ ಅನ್ಕೊಳ್ಳಿ. ಈ ಒಂದು ಸಂಖ್ಯೆ 340 ಒಂದು ಸಂಖ್ಯೆ ಇದೆ, 340 ಅಥವಾ 3400 ಈ ಸಂಖ್ಯೆ ಇದೆ. ಇದಕ್ಕೆ ನಿಮಗೆ 10%, 1%, 5% ಇದು ಗೊತ್ತಾಗಬೇಕು. ನೋಡಿ, 3400ಕ್ಕೆ 10% ಅಂತ ಹೇಳ್ತಾನೆ. 3400ಕ್ಕೆ 10%. ಹಾಗಾದ್ರೆ 3400ಕ್ಕೆ 10% ಅಂದ್ರೆ ನೋಡಿ 10% ಬೇಕಾಗಿದೆ. ಎಷ್ಟಕ್ಕೆ? 3400ಕ್ಕೆ. ಹಾಗಾದ್ರೆ ಕೊಟ್ಟಿರುವ ಅಂಕಿಗೆ 10% ಬೇಕಾದಾಗ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್? ಒಂದು ಸ್ಥಾನ. ಹಾಗಾದ್ರೆ ಎಷ್ಟು ಬರ್ತದೆ ಆನ್ಸರ್? ಇದು 340. 3400ಕ್ಕೆ 10% ಎಷ್ಟು? 340. ಅದೇ 3400ಕ್ಕೆ 1% ಅಂತಾನೆ. ಎಷ್ಟು ಪರ್ಸೆಂಟ್ ಇದು? 1%. 1% ಅಂದ್ರೆ 10% ಬೇಕಾಗಿತ್ತಂದ್ರೆ ಕೊಟ್ಟಿರುವ ಸಂಖ್ಯೆಗೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತಿದ್ರಿ. ಅದೇ 1% ಬೇಕಾಗಿತ್ತು ಅಂದ್ರೆ ಕೊಟ್ಟಿರುವ ಸಂಖ್ಯೆಗೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್? 2 ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾದ್ರೆ 1% ಎಷ್ಟಾಗ್ತದೆ? ಇದು 34. ಎಷ್ಟಾಗ್ತದೆ? 34. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಹಾಗಾದ್ರೆ 10% ಮತ್ತು 1% ಕಂಡುಹಿಡಿಯೋದು ಬೇಕು. ಯಾಕೆ ಬೇಕಾಗ್ತದೆ ಅಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ನಿಮ್ಗೆ ಈಸಿ ಆಗ್ತದೆ ಇದು, ಹೌದಾ? ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಬೇಕಾಗ್ತದೆ. ಹಾಗಾದ್ರೆ ಛೇದದಲ್ಲಿ ಇರೋದು ಯಾವಾಗಲೂ ಎಷ್ಟು ಪರ್ಸೆಂಟೇಜ್? 100%. ಹಾಗಾದ್ರೆ 3400ಕ್ಕೆ 20%, 10%ಗೆ 340 ಆದ್ರೆ 20%ಗೆ ಎಷ್ಟಾಗ್ತದೆ? 680. 340 ಡಬಲ್ ಸರ್, ಹೌದಾ? 10%ಗೆ 340 ಆದ್ರೆ 20ಕ್ಕೆ ಎಷ್ಟಾಗ್ತದೆ? 680. ಅದೇ 5%ಗೆ ಎಷ್ಟಾಗ್ತದೆ ಅಂತ ಕೇಳ್ತಾನೆ. 340 ಅರ್ಧ, 300 150, 40 ಅರ್ಧ 20 ಅಂದ್ರೆ 150 ಪ್ಲಸ್ 20 ಅಂದ್ರೆ ಎಷ್ಟಾಗ್ತದೆ? ಇದು 5% ಅಂದ್ರೆ 170. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಈ ರೀತಿ ಬರ್ತದೆ 3584. ಇದಕ್ಕೆ 10%, 1% ಬೇಗ ಗೊತ್ತಾಗಬೇಕು. ಹಾಗಾದ್ರೆ 10% ಅಂದ್ರೆ 358.4. ಅದೇ 1% ಅಂತ ಹೇಳಿದ್ರೆ 35.84. ಅರ್ಥ ಆಗ್ತದ? ಇದು ಶೇಕಡಾವಾರು ಕಲಿಬೇಕಾಗ್ತದೆ. ಇನ್ನೂ ಡೀಪ್ ಆಗಿ ಹೋಗ್ತೀವಿ. ಶೇಕಡಾವಾರು ಕಲಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೋಡೋಣ, ಹೌದಾ ಸರ್? ಹಾಗಾದ್ರೆ ಇನ್ನೇನು ಕ್ವಶನ್ ಹೋಗೋಣ. ಹಾಗಾದ್ರೆ 1ನೇ ಕ್ವಶನ್ ನೋಡಿ, ಏನಾದ್ರೆ ಪೈ ಚಾರ್ಟ್.
ಏನಿದು ಪೈ ಚಾರ್ಟ್. ಈ ಪೈ ಚಾರ್ಟ್ ಅನ್ನ ವೀಕ್ಷಣೆ ಮಾಡಿ ಏನದು ಪೈ ಚಾರ್ಟ್. ಪೈ ಚಾರ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ, ಬಿ ಎ ಕೊಟ್ಟಿದ್ದಾನೆ 30%, ಬಿ ಎಸ್ ಸಿ 15%, ಬಿಇ 12%, ಬಿ ಕಾಮ್ 18%, ಬಿ ಎಡ್ ಕ್ವಶನ್ ಮಾರ್ಕ್ ಅಂತ ಹೇಳ್ತಾರೆ. ಏನು ಕೊಟ್ಟಿಲ್ಲ ಅವನು. ಒಟ್ಟು ಪದವೀಧರರ ಸಂಖ್ಯೆ ಎಷ್ಟು, 12. ಈ ಪಾಯಿಂಟ್ ಗೊತ್ತಾಗ್ತದೆ. ಒಟ್ಟು ಪದವೀಧರರ ಸಂಖ್ಯೆ ಎಷ್ಟು, 1200 ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ತಾನೆ ಅನ್ನೋದು ನೋಡಿ. ಹಾಗಾದ್ರೆ ಇಲ್ಲಿ ಬಿ ಎ 30%. ಹಾಗಾದ್ರೆ ಈ ಪೈ ಚಾರ್ಟ್ ಅನ್ನೋದು ಶೇಕಡಾವಾರುವಿನಲ್ಲಿ ಕೊಟ್ರೆ, ಇದರಲ್ಲಿ ಕೊಟ್ರೆ ಶೇಕಡಾವಾರುವಿನಲ್ಲಿ ಕೊಟ್ರೆ 100%. ಶೇಕಡಾವಾರುವಿನಲ್ಲಿ ಕೊಟ್ರೆ ಎಷ್ಟು ಶೇಕಡ, ಇದು 100%. ಅದೇ ಡಿಗ್ರಿಯಲ್ಲಿ ಕೊಟ್ರೆ 360 ಡಿಗ್ರಿ. ಡಿಗ್ರಿಯಲ್ಲಿ ಕೊಟ್ರೆ ಏನಾಗಿರ್ತದೆ, ಇದು 360 ಡಿಗ್ರಿ. ಹಾಗಾದ್ರೆ 360 ಡಿಗ್ರಿಗೆ 10% ಅಂದ್ರೆ 36 ಡಿಗ್ರಿ. ಹಾಗಾದ್ರೆ ಪೈ ಚಾರ್ಟ್ ನಲ್ಲಿ 10% ಅಂದ್ರೆ ಎಷ್ಟು ಡಿಗ್ರಿ ಅಂತ ಹೇಳ್ಬೋದು, 36 ಡಿಗ್ರಿ ಅಂತ ಹೇಳ್ಬೋದು. ಅದೇ 5% ಅಂದ್ರೆ ಎಷ್ಟು ಡಿಗ್ರಿ ಅಂತ ಹೇಳ್ಬೋದು, 18. 36 ಅರ್ಧ, 10ರ ಅರ್ಧ 5 ಆಗಿದೆ ಅಂದ್ರೆ 30ರ ಅರ್ಧ 18. ಅದೇ 10%ಗೆ 36 ಅಂದ್ರೆ 20%ಗೆ ಎಷ್ಟಾಗ್ತದೆ, ಇದು 36 ಡಬಲ್ 72 ಡಿಗ್ರಿ. ಅರ್ಥ ಆಗ್ತದೆ ಸರ್ ಎಲ್ರಿಗೂ ಪಕ್ಕನ? ಇದು ಬೇಸಿಕ್. ಹಾಗಾದ್ರೆ ಈ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಶೇಕಡ ಇರ್ತದೆ, ಇದು 100%. ಸಪೋಸ್ ಡಿಗ್ರಿಯಲ್ಲಿ ಕೊಟ್ಟರೆ ಏನಾಗಿರ್ತದೆ, ಇದು 360 ಡಿಗ್ರಿ. ಅರ್ಥ ಆಗಿದೆಯಾ? ಫಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ನೋಡಿ. ಒಂದನೇ ಕ್ವಶನ್ ಏನಿದೆ, ಬಿ ಎಡ್ ಪದವೀಧರರ ಶೇಕಡಾವಾರು ಕೇಳ್ತಾರೆ. ಹಾಗಾದ್ರೆ ಬಿ ಎಡ್ ಪದವೀಧರರ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ, ಬಿ ಎಡ್ ಪದವೀಧರರು ಕ್ವಶನ್ ಮಾರ್ಕ್ ಇದೆ. ಹಾಗಾದ್ರೆ ಕ್ವಶನ್ ಮಾರ್ಕ್ ಎಷ್ಟು ಶೇಕಡ ಅಂತ ಹೇಳ್ತಾನೆ. ಹಾಗಾದ್ರೆ ಬಿ ಎಡ್ ಪದವೀಧರರ ಶೇಕಡಾವಾರು ಅಂತ ಕೇಳಿದಾಗ ಕೂಡಿಸಿದಾಗ ಒಟ್ಟಾರೆ ಎಷ್ಟು ಶೇಕಡ ಬರ್ತದೆ ಅಂತ ಹೇಳ್ತೀವಿ, ಇದು 100% ಬರ್ತದೆ. ಒಟ್ಟಾರೆ ಇದು ಕೂಡಿಸಿದ್ರೆ ಎಷ್ಟು ಶೇಕಡ ಬರ್ತದೆ, 100%. ಹೌದಾ? ಹಿಂದಿನರಲ್ಲಿ ಹೇಳಿದೀವಿ. ಯಾಕಂದ್ರೆ ಪೈ ಚಾರ್ಟ್ ಅಂತ ಹೇಳ್ತಾನೆ. ಪೈ ಚಾರ್ಟ್ ಶೇಕಡಾವಾರದ ಕೊಟ್ಟಿದ್ದಾನೆ. ಒಟ್ಟಾರೆ ಎಷ್ಟು ಶೇಕಡ, 100%. ಇನ್ನ ಶೇಕಡ ಒಟ್ಟು ಕೂಡಿಸ್ಕೊರಿ, 30 ಕೂಡಿಸ್ಕೊಳ್ಳಿ. ಬಿ ಎ ಎಷ್ಟಿದ್ದಾರೆ, 30%. 15%. ಶೇಕಡ ಈಗ ಬರೆಯೋದಿಲ್ಲ ನಾನು, ಸುಮ್ಮನೆ ಟೈಮ್ ವೇಸ್ಟ್ ಇದು. 15, 12 ಪ್ಲಸ್ 12 ಪ್ಲಸ್ 18 ಪ್ಲಸ್ ಬಿ ಎಡ್ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊತೀರ. ಈಕ್ವಲ್ ಟು ಒಟ್ಟಾರೆ ಎಷ್ಟು ಕೂಡಿಸಿದ್ರೆ ಇದು 100% ಆಗ್ಲೇಬೇಕು. ಎಷ್ಟು ಶೇಕಡ ಆಗ್ಲೇಬೇಕು, 100%. ಹಾಗಾದ್ರೆ ಒಟ್ಟು ಇವು ಕೂಡಿಸಿದ್ರೆ ರೇಟ್ ಆಗ್ತದೆ ನೋಡಿ. ಕೂಡಿಸಿದ್ರೆ ರೇಟ್ ಆಗ್ತದೆ ಇಲ್ಲಿ 30, 15, 45, 45, 12, 55, 12 ಅಂದ್ರೆ 57. 57 ಪ್ಲಸ್ 67, 67 ಪ್ಲಸ್ 8 ಎಷ್ಟಾಗ್ತದೆ, 75. ಹಾಗಾದ್ರೆ 75 ಪ್ಲಸ್ ಎಕ್ಸ್ ಶೇಕಡ, ಅದೇ ಬಿ ಎಡ್ ಬೇಕಾಗಿರುವಂತದ್ದು, ಈಕ್ವಲ್ ಟು 100%. ಹೌದಾ? ಹಾಗಾದ್ರೆ ಎಕ್ಸ್ ಇಲ್ಲೇ ಇಡ್ತೀರಾ. ಇದು ಈ ಕಡೆ ಹೋದ್ರೆ ಏನಾಗ್ತದೆ, 100 ಮೈನಸ್ 75%. ಹಾಗಾದ್ರೆ ಎಷ್ಟು ಶೇಕಡ ಆಗ್ತದೆ, ಇದು 25%. ಹಾಗಾದ್ರೆ ಬಿ ಎಡ್ ಪದವೀಧರರ ಶೇಕಡಾವಾರು ಎಷ್ಟು, 25%. ಅರ್ಥ ಆಗ್ತದ ನೋಡಿ. ಬಿ ಎಡ್ ಪದವೀಧರಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇದು ರಾಂಗ್ ಅಂತ ತಿಳ್ಕೊಬೇಡಿ. ಹಾಗಾದ್ರೆ ಒಟ್ಟಾರೆ ಎಷ್ಟಿದು, 100% ಅಂತ ಇರ್ತದೆ. 100% ಅಂತಂದಾಗ ಒಟ್ಟು ಕೂಡಿಸಿದ್ರೆ 100 ಹಾಕಬೇಕು. ಹಾಗಾದ್ರೆ ಇದು ಏನು ಕೊಟ್ಟಿಲ್ಲ ಅಂದ್ರೆ ಫೈಂಡ್ ಔಟ್ ಮಾಡಕ್ ಬರ್ತದ. 100ರಲ್ಲಿ ಎಲ್ಲಾ ಶೇಕಡಾವಾರಗಳನ್ನ ಕಳೆದ್ರೆ ಏನ್ ಬರ್ತದೆ, ಇಲ್ಲಿ ಬಿ ಎಡ್ ಪದವೀಧರರ ಶೇಕಡಾವಾರ. ಅರ್ಥ ಆಗಿದೆ ಸರ್ ಎಲ್ರಿಗೂ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಏನದು, ಬಿಇ ಪದವೀಧರರ ಸಂಖ್ಯೆ. ಇಲ್ಲಿ ನೋಡಿ, ಇದು ಪದವೀಧರರ ಸಂಖ್ಯೆ ಕೇಳ್ತಾನೆ. ಇದೇ ನೀವು ದತ್ತ ಕಂಡುಹಿಡಿಯುವಂಥದ್ದು. ನಾನು ದತ್ತ ಕಂಡುಹಿಡಿಯೋದು 4 ಪಾಯಿಂಟ್ ಗೊತ್ತಿರಬೇಕು ಅಂತ ಹೇಳಿದ್ದೀನಿ ದತ್ತಾಂಶ ವಿಶ್ಲೇಷಣೆಯಲ್ಲಿ. ಈ ದತ್ತ ಕಂಡುಹಿಡಿಯೋದೇನು, ಬಿಇ ಪದವೀಧರ ಸಂಖ್ಯೆ. ಇದೇ ದತ್ತ ಕಂಡುಹಿಡಿಬೇಕು. ಹಾಗಾದ್ರೆ ಇದು ಎಲ್ಲಿ ಕಾಣುತ್ತದೆ ಅಂದ್ರೆ ಚಾರ್ಟ್ ನಲ್ಲಿ ಹೇಳ್ತಾರೆ. ಚಾರ್ಟ್ ನಲ್ಲಿ ಬಿಇ ಹುಡುಕಾಡಬೇಕು. ಬಿಇ ಎಷ್ಟು ಜನ ಇದ್ದಾರೆ, 12%. ಶೇಕಡಾವಾರದಾಗ ಎಷ್ಟು, 12%. ಆದ್ರೆ ನಮಗೇನ್ ಕೇಳ್ತಾನೆ, ಸಂಖ್ಯೆ ಕೇಳ್ತಾನೆ. ಸಂಖ್ಯೆ. ಹಾಗಾದ್ರೆ ಸಂಖ್ಯೆ ಬೇಕಾಗಿತ್ತು. ಒಟ್ಟು ಪದವೀಧರ ಸಂಖ್ಯೆ ಎಷ್ಟು, 1200. ಒಟ್ಟು ಪದವೀಧರ ಎಷ್ಟಿದ್ದಾರೆ, 1200 ಇದ್ದಾರೆ. ಹಾಗಾದ್ರೆ ಒಟ್ಟು ಅನ್ನೋದು 1200, ಅದ್ರಾಗ ನಮಗೆ 12% ಬೇಕಾಗಿದೆ. ಹಾಗಾದ್ರೆ ಬಿಇ ಪದವೀಧರರ ಸಂಖ್ಯೆ ಬೇಕು ಅಂತ ಹೇಳ್ತಾನೆ. ಬಿಇ 12% ಇದ್ದಾರೆ. ಹಾಗಾದ್ರೆ 12% ಹೆಂಗ್ ಬರಿತೀವಿ, 12/100 ಅಂತ ಬರಿತೀವಿ. ಇಂಟು ಎಟ್ಟಕ್ಕಿದು 1200ಕ್ಕೆ. ಅರ್ಥ ಆಗ್ತದ? ಯಾಕಂದ್ರೆ ಒಟ್ಟು ಪದವೀಧರರು ಎಷ್ಟು, 12. ಹಾಗಾದ್ರೆ 2 0 ಹೋಗ್ತದೆ. 12 ಎಷ್ಟಾಗ್ತದೆ ಸರ್, ಇದು 144. 12 144. ಅರ್ಥ ಆಗ್ತದ?
ಹಾಗಾದ್ರೆ 12% ಅಂತ ಹೇಳ್ತಾನೆ. ಹಾಗಾದ್ರೆ 1200ಕ್ಕೆ 10%. ನೋಡಿ ಇನ್ನೊಂದು ಪಾಯಿಂಟ್ ಇದು, ಈ ರೀತಿ ಮಾಡ್ತೀರಾ, ಎಲ್ಲಾರು ಮಾಡ್ತೀರಾ, ಸ್ವಲ್ಪ ಬೇಸಿಕ್ ಆಗಿ ನೀವು ಬೈಲೆಕ್ಕ ಮಾಡೋಂಥದ್ದು ಕಲಿಬೇಕಾಗ್ತದೆ ಸರ್. 1200ಕ್ಕೆ 10% ಅಂದ್ರೆ ಬೈಲೆಕ್ಕ ಇರ್ತದೆ. 1200ಕ್ಕೆ 10% 120, 1%ಗೆ 12, 1%ಗೆ 12 ಅಂದ್ರೆ 2% ಎಷ್ಟಾಗ್ತದೆ? 24. 120 ಪ್ಲಸ್ 24 ಎಷ್ಟಾಗ್ತದೆ? 144. ಅಥವಾ 12 12 144. ಅರ್ಥ ಆಗ್ತದೆ ಎಲ್ರಿಗೂ? ಪಕ್ಕನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಬಿಕಾಂ ಪದವೀಧರ ಸಂಖ್ಯೆ. ಸೇಮ್ ಕ್ವಶನ್ ಇದೆ. ಬಿಕಾಂ ಹೇಳ್ತಾನೆ ಇಲ್ಲಿ, ಏನ್ ಹೇಳ್ತಾನೆ? ಬಿಕಾಂ ಎಷ್ಟು ಜನ? 18%. ಬಿಕಾಂ ಎಷ್ಟು ಶೇಕಡ? 18% ಅಂದ್ರೆ 18% ಯಾವ ರೀತಿ ಬರೀತೀರಾ? 18 ಭಾಗ್ಲೆ 100. ಯಾರ್ದಿದು? ಬಿಕಾಂ. ಬರೀ ಅವಶ್ಯಕತೆ ಇಲ್ಲ ಎಕ್ಸಾಮ್ ಅಲ್ಲಿ, ನೀವು ಪಾಯಿಂಟ್ ಏನಿರುತ್ತೆ ಮೈಂಡ್ ನಲ್ಲಿ ಇರ್ತದೆ, ಬರೀ ಅವಶ್ಯಕತೆ ಇರಲ್ಲ ಇದು. ಬಿಕಾಂ 18% ಅಂದ್ರೆ 18 ಭಾಗ್ಲೆ 100 ಇಂಟು 8ಕ್ಕೆ ಒಟ್ಟು ಪದವೀಧರರು 1200ಕ್ಕೆ 2 0 ಹೋಗ್ತದೆ. 12 18 12 18 ನೀವೇನ್ ಮಾಡ್ತೀರಿ? ಹಿಂಗೆ ಮಾಡ್ತೀರಿ ಮತ್ತೆ 12 ಇಂಟು 18 ಅಥವಾ 18 ಇಂಟು 12 ಈ ರೀತಿ ಮಾಡ್ಕೋಬಾರದು, ಹೌದಾ? ಈ ಪಾಯಿಂಟ್ ವೇಸ್ಟ್ ಆಗ್ತದೆ. ಯಾವ ರೀತಿ ಮಾಡ್ತೀರಿ ನೋಡ್ರಿ ನೀವೇ. ಹಾಗಾದ್ರೆ 18 ಹತ್ಲೆ 120, 18 ಹತ್ಲೆ 180, 18 ಹೇಳೆ 36. 180 ಪ್ಲಸ್ 36 ಎಷ್ಟಾಗ್ತದೆ? 216. ನೋಡಿ ಇದು ನೀವು ಅವಾಯ್ಡ್ ಮಾಡ್ಲೇಬೇಕು, ಯಾಕಂದ್ರೆ KS ಬರಿತಾ ಇರ್ತಾರೆ, ಸುಮ್ಮನೆ ಕಾಂಜಿ ಪಿಂಜಿ ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ಅಲ್ಲ, ಹೌದಾ? KS ಬರಿಬೇಕಾದ್ರೆ ಇವೆಲ್ಲ ನಿಮ್ ಮಾಮೂಲಿ ಬರಲೇಬೇಕು ಸರ್, ಹೌದಾ? ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ? ಇದು ತಪ್ಪಾಗ್ತದೆ ಅಂದ್ರೆ ಏನು? ಲೇಟ್ ಆಗ್ತದೆ. ಅಂದ್ರೆ KS ಬರೆಯೋ ವಿದ್ಯಾರ್ಥಿಗಳ ಟೈಮೇ ಸಾಲಲ್ಲ, ಅಲ್ಲಿ ಹೆಂಗ್ ಟೈಮ್ ಸಾಲ್ತೀರ? ಅದರಲ್ಲಿ ಇವು ಎಷ್ಟು ಕ್ವಶನ್ ಇರ್ತವೆ? ಇವು ಮ್ಯಾಥಮೆಟಿಕ್ಸ್ ಮತ್ತು ಮೆಂಟಲಿಟಿ ಒಟ್ಟಾರೆ 30 ಕ್ವಶನ್ ಕೇಳ್ತಾನೆ, ಹೌದಾ? ಒಟ್ಟಾರೆ ಎಷ್ಟು ಕ್ವಶನ್ ಕೇಳ್ತಾನೆ? 30 ಕ್ವಶನ್. 30 ಕ್ವಶನ್ ಅಂದ್ರೆ 60 ಮಾರ್ಕ್ಸ್ ಆಯ್ತು ಸರ್. 30 ಕ್ವಶನ್ ಅಂದ್ರೆ ಎಷ್ಟಾಯ್ತು? 60 ಮಾರ್ಕ್ಸ್ ಆಯ್ತು. ಹಾಗಾದ್ರೆ ಈ 30 ಕ್ವಶನ್ ಬಿಡಿಸ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಲೇಬೇಕು. ಯಾಕಂದ್ರೆ ನಾವು ಹೇಳೋದು, ನಿಮ್ಗೆ ಅಭ್ಯರ್ಥಿಗಳು ಇದ್ದೇ ಇರ್ತೀರಾ, ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತೇ ಇರ್ತದೆ. ಆದ್ರೂ ಇದರಲ್ಲಿ ನಿಮಗೆ ಟೈಮ್ ಸಾಲಲ್ಲ. ಯಾಕೆ ಸಾಲಲ್ಲ ಅಂದ್ರೆ ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಆಗ್ತಿದೆ, ಸ್ವಲ್ಪ ನೀವು ಡೀಪ್ ಆಗಿ ಕಲ್ತಿರ್ಲೇಬೇಕು ಅಂತ ಹೇಳ್ತೀವಿ. ಅರ್ಥ ಆಗಿದೆ? ಹಾಗೆ ಈ ರೀತಿ ಸ್ವಲ್ಪ ಮಾಡೋದನ್ನ ಬಿಟ್ಟು ಅವಾಯ್ಡ್ ಮಾಡಿ, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು, ಹೌದಾ? ಹಾಗಾದ್ರೆ ಮಗ್ಗಿ ಬರ್ಲೇಬೇಕು ಸರ್. 18 ಹತ್ಲೆ 180, 18 ಹೇಳಿ 36, 180 ಪ್ಲಸ್ 36 ಎಷ್ಟಾಗ್ತದೆ? 216. ಇದೇ ಯಾರ್ದು? ಬಿಕಾಂ ಪದವೀಧರರ ಸಂಖ್ಯೆ. ಅಥವಾ ಯಾವ ರೀತಿ ಮಾಡ್ತೀರಾ? 1200ಕ್ಕೆ 10%, 120, 10%ಗೆ 120 ಆದ್ರೆ 20%ಗೆ 240, 20%ಗೆ 240. ನಮ್ಗೆ 20% ಬೇಕಾಗಿಲ್ಲ, ಏನ್ ಬೇಕಾಗಿದೆ? 18%. 20%ಗೆ 240 ಆಗಿದೆ, 18% ಅಂತ ಹೇಳ್ತಾನೆ ಅಂದ್ರೆ ಇನ್ನ 2% ಕಡಿಮೆ ಮಾಡಬೇಕು. 1%ಗೆ 12 ಆದ್ರೆ 2%ಗೆ 24 ಆಗ್ತದೆ. 240ರಲ್ಲಿ 24 ಹೋದ್ರೆ ಎಷ್ಟಾಗ್ತದೆ? 216. ಇದು ಬರೀ ಅವಶ್ಯಕತೆ ಬರಲ್ಲ. ಅದಕ್ಕೆ ನಾನು ಶೇಕಡಾವಾರು ಮಸ್ಟ್ ಅಂಡ್ ಶುಡ್ ಕಲಿಯಬೇಕು. ಶೇಕಡಾವಾರು ಇಂಪಾರ್ಟೆಂಟ್ ಟಾಪಿಕ್ ಆಗ್ತದೆ, ಹೌದಾ? ಯಾಕೆ ನಾವು ಇದು ಬಂದಿದೀವಿ ಅಂದ್ರೆ ಸ್ವಲ್ಪ KS ಅಭ್ಯರ್ಥಿಗಳಿಗೆ ಈ ಟಾಪಿಕ್ ಮೇಲೆ ಜಾಸ್ತಿ ಬರ್ತವೆ. 4 ರಿಂದ 5 ಕ್ವಶನ್ ಅಂದ್ರೆ 8 ರಿಂದ 10 ಮಾರ್ಕ್ಸ್ ಬರ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿಲ್ಲ, ಶೇಕಡಾವಾರು ಹೇಳಿಲ್ಲ. ಅದಕ್ಕೆ ಪಾಯಿಂಟ್ ಹೇಳ್ತಾ ಇದೀನಿ, ಇಲ್ಲ ಶೇಕಡಾವಾರು ಚೆನ್ನಾಗಿ ಕಲಿರಿ. ಅದಕ್ಕೆ 10%, 5%, 1%, 20% ಇವೆಲ್ಲ ಬಾಯಿಲೆಕ್ಕದಲ್ಲೇ ಬರಲೇಬೇಕು. ಅರ್ಥ ಆಗಿ ಸರ್ ಎಲ್ರಿಗೂ? ಪಕ್ಕನಾ? ನೆಕ್ಸ್ಟ್ ನೋಡೋಣ. ನೋಡಿ, ಬಿಕಾಂ ಪದವೀಧರ ಸಂಖ್ಯೆ ಅಂತ ಹೇಳ್ತಾನೆ 18%. ಬಿಕಾಂ ಎಷ್ಟು ಶೇಕಡ? 18%. ಹಾಗಾದ್ರೆ ಮೊದಲು ಇದು ಪಾಯಿಂಟ್ ಗೊತ್ತಿರ್ತದೆ. 18% ಬೇಕಾಗಿದೆ. ಎಟ್ಟಕ್ಕಿದು? 1200ಕ್ಕೆ 10%ಗೆ 120 ಆದ್ರೆ 20%ಗೆ 240. ಇದು 20%. ನಮಗೆ ಏನ್ ಬೇಕಾಗಿರ್ತದೆ? 18% ಮಾತ್ರ ಬೇಕಾಗಿರ್ತದೆ. ಹಾಗಾದ್ರೆ 20% ಅಂದ್ರೆ ಹೆಚ್ಚಾಗಿರುತ್ತದೆ. ಅಂದ್ರೆ ಇನ್ನ 8% ಕಳಿಬೇಕು, 2%. 2% ಅಂದ್ರೆ 1%ಗೆ 12 ಆದ್ರೆ 2%ಗೆ ಎಷ್ಟಾಗ್ತದೆ? 24 ಆಗ್ತದೆ. ಹಾಗೆ ಹೆಚ್ಚಾಗಿದೆ ಅಂದ್ರೆ ಕಳಿಬೇಕಲ್ಲ. 240ರಲ್ಲಿ 20 ಕಳಿದ್ರೆ 220 ಬರ್ತದೆ. 220ರಲ್ಲಿ 4 ಹೋದ್ರೆ ಎಷ್ಟಾಗ್ತದೆ? 216. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಪಕ್ಕನಾ? ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸರಾಸರಿ. ಇಲ್ಲಿವರೆಗೂ ನಾವು ದತ್ತ ಕಂಡಿಡಿದೀವಿ. ಈಗೇನ್ ಕಂಡಿಡಿಬೇಕು? ಸರಾಸರಿ. ಸರಾಸರಿ ಅಂದ್ರೆ ಏನ್ ಹೇಳಿದೀವಿ? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಏನ್ ಕೇಳ್ತಾನೆ ಕ್ವಶನ್? ಮೊದಲು BA, BE, ಬಿಕಾಂ ಪದವೀಧರ ಸರಾಸರಿ. BA, BE, ಬಿಕಾಂ ಪದವೀಧರ ಸರಾಸರಿ. ಹಾಗಾದ್ರೆ BA, BE, ಬಿಕಾಂ ಪದವೀಧರ ಸರಾಸರಿ ಅಂತ ಹೇಳಿದಾಗ ಹಾಗಾದ್ರೆ ಯಾರ್ಯಾರು? BA ಪ್ಲಸ್ BE ಪ್ಲಸ್ ಬಿಕಾಂ.
ಯಾಕೆ ಸರಾಸರಿ ಕೇಳ್ತಾನೆ, ಸರಾಸರಿ ಕೇಳಿದ್ರೆ ಯಾವ ಕೇಳ್ತಾನೋ ಅವೆಲ್ಲ ಏನ್ ಮಾಡ್ತೀವಿ ಸರ್, ಕೂಡಿಸ್ತೀವಿ. ಕೂಡಿಸಿ ಏನ್ ಮಾಡ್ತೀವಿ, ಎಷ್ಟು ಕೂಡಿಸಿವಿ ಅದರಲ್ಲೇ ಭಾಗ. ಎಷ್ಟು ಕೂಡಿಸಿವಿ, ಈಗ 3 ಕೂಡಿಸಿವಿ ಅಂದ್ರೆ 3ನೇ ಭಾಗ. ಇದೇನ್ ಸಿಗ್ತದೆ, ಇದು ಸರಾಸರಿ. ಸರಾಸರಿ ಬರಬೇಕು, ಮೊದಲು ಈ ಪಾಯಿಂಟ್ ಬರಬೇಕು. ಹಾಗಾದ್ರೆ ಸರಾಸರಿ ಮಾಡ್ಬೇಕಾದ್ರೂ 2 ಪಾಯಿಂಟ್ ಅಂದ್ರೆ 2 ಮೆಥಡ್ ಗೊತ್ತಾಗ್ತದೆ. ಈ ಫಸ್ಟ್ ಮೆಥಡ್ ನೋಡೋಣ, ಆಮೇಲೆ ಸೆಕೆಂಡ್ ಮೆಥಡ್ ನೋಡೋಣ. ಹಾಗಾದ್ರೆ ಬಿ ಎ ಅಂತಾನೆ, ಬಿ ಎ ಅಂದ್ರೆ 30% ಸಂಖ್ಯೆ ಕಂಡುಹಿಡಿಯಬೇಕು. ಹಾಗಾದ್ರೆ 10%ಗೆ 120, 10%ಗೆ 120 ಆದ್ರೆ 12 ಮೂರ್ಲೇಟ್ ಆಗ್ತದೆ 360. ಇದು ಬಿ ಎ ಪದವೀಧರರ ಸಂಖ್ಯೆ. ಬಿ ಎ ಪದವೀಧರ 360 ಬಂತು. ನೆಕ್ಸ್ಟ್ ಯಾವ್ದು ಬೇಕಂತಾನೆ, ಬಿಇ ಬೇಕಂತಾನೆ. ಬಿಇ 12%, 10%ಗೆ 120, 1%ಗೆ 12, 12%ಗೆ 144. 12%ಗೆ ಎಷ್ಟಾಗ್ತದೆ, 144. ಇನ್ ನೆಕ್ಸ್ಟ್ ಬಿಕಾಂ ಬೇಕಂತಾನೆ. ಬಿಕಾಂ 18% ಇದಾರೆ. ಬಿಕಾಂ ಎಷ್ಟು ಶೇಕಡ, 18%. ಹಾಗಾದ್ರೆ 10%ಗೆ 120, 20%ಗೆ 240, 1%ಗೆ 12. 1%ಗೆ 12 ಆದ್ರೆ 2%ಗೆ 24. 240ರಲ್ಲಿ 24 ಹೋದ್ರೆ ಎಷ್ಟು ಬರ್ತದೆ, ಇದು 214. ಅರ್ಥ ಆಗ್ತದ? ಈ ಒಟ್ಟು ಸಂಖ್ಯೆಗಳನ್ನ ಕೂಡಿಸ್ತೀವಿ. ಹಾಗಾದ್ರೆ ಕೂಡಿಸ್ತೀವಿ. 360 ಪ್ಲಸ್ 144 ಪ್ಲಸ್ 216 ಡಿವೈಡೆಡ್ 3. ಹಾಗಾದ್ರೆ ಕೂಡಿಸ್ತೀರಿ. ಈ ಕೂಡಿಸ್ಬೇಕಾದ್ರೂ ಪಾಯಿಂಟ್ ನೋಡ್ರಿ ಯಾವ ರೀತಿ ಕೂಡಿಸ್ತೀರಾ, ಕೂಡಿಸ್ಕೊಳ್ಳಿ. ನೀವು ಯಾವ ರೀತಿ ಆದ್ರೆ ಕೂಡಿಸ್ಕೊಳ್ಳಿ. 6 4 10 10 0 0. ಹೌದಾ? ಕೈಯಾಗಿಷ್ಟೇ 1 1 4 5 5 6 11 11 1 12. ಕೈಯಾಗ ಒಂದಿತ್ತಲ್ಲ ಅದು 12. ಇನ್ನು ಕೈಯಾಗ ಮತ್ತೆ ತೊಳೆದು 1 2 1 3 3 3 6 6 ಕೈಯಾಗದೊಂದು 7 ಅಂದ್ರೆ 720 ಡಿವೈಡೆಡ್ ಬೈ 3. ನೋಡಿ ಇಲ್ಲೇ ಕೊಡ್ಸ್ಕೋಬಹುದು ನೀವು. ಒಂದೊಂದೊಂದೊಂದು ಇಟ್ಟು ಕೊಡಿಸ್ಕೊಂಡ್ರೆ ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಅನ್ನೋದಕ್ಕೆ ಏನಿಲ್ಲ, ಟೈಮ್ ನೀವು ಸೇವ್ ಮಾಡ್ಕೋಬೇಕಷ್ಟೇ. ಹಾಗಾದ್ರೆ 3ನೇ ಭಾಗ ಹೊಡಿತೀರಿ. 3 ಅಷ್ಟೇ 3 2 6 1 ಉಳಿತು. ಹೌದಾ? 3 2 6 1 ಉಳಿತು. ಎರಡಾಯ್ತು. ಮುಂದೆ 2 ಅಂದ್ರೆ 12 ಆಗ್ತದೆ. 3 4 12 0ಕ್ಕೆ 0. ಹಾಗಾದ್ರೆ ಬಿ ಎ, ಬಿಕಾಂ ಮತ್ತು ಬಿಇ ಪದವೀಧರ ಸರಾಸರಿ ಸಂಖ್ಯೆ ಎಷ್ಟು, 240. ಇದು ಫಸ್ಟ್ ಮೆಥಡ್. ಹೌದಾ? ಇದೇ ನಾವು ಸೆಕೆಂಡ್ ಮೆಥಡ್ ಯಾವ ರೀತಿ ಮಾಡ್ತೀವಿ. ಹೌದಾ? ಸೆಕೆಂಡ್ ಮೆಥಡ್ ಯಾವ ರೀತಿ ಮಾಡ್ತೀವಿ ನೋಡಿ. ಹೌದಾ? ಸೆಕೆಂಡ್ ಮೆಥಡ್ ಯಾವ, ಬಿ ಎ ಏನಂತ ಹೇಳ್ತಾನೆ, ಬಿ ಎ ಹೇಳ್ತಾನೆ, ಬಿಕಾಂ ಹೇಳ್ತಾನೆ ಮತ್ತು ಬಿಇ ಹೇಳ್ತಾನೆ. ಡಿವೈಡೆಡ್ ಬೈ ಸರಾಸರಿ ಅಂದ್ರೆ 3. ಹೌದಾ? ಹಾಗಾದ್ರೆ ಬಿ ಎ ಎಷ್ಟು ಶೇಕಡ ಅಂತ ಹೇಳಿದೀವಿ ಹಿಂದೆ. ಬಿ ಎ ಎಷ್ಟು ಶೇಕಡ ಅಂದ್ರೆ 30, ಬಿಇ 12, ಬಿಕಾಂ 18. ಬಿ ಎ 30%, ಬಿಇ 12% ಪ್ಲಸ್ ಬಿಕಾಂ 18% ಡಿವೈಡೆಡ್ ಬೈ 3. ಹಾಗಾದ್ರೆ 30 ಪ್ಲಸ್ 12 ಪ್ಲಸ್ 18 ಅಂದ್ರೆ ಎಷ್ಟಾಗ್ತದೆ, 18 12 30 30 30 60 60 ಡಿವೈಡೆಡ್ ಬೈ 3. 60 ಡಿವೈಡೆಡ್ ಬೈ 3 ಅಂದ್ರೆ 20. ಇದೇನ್ ಬಂದಿರ್ತದೆ, ಶೇಕಡಾವಾರು ಬರ್ತದೆ. ಏನ್ ಬರ್ತದೆ ಇದು, ಶೇಕಡಾವಾರು. ಯಾಕೆ ಶೇಕಡಾವಾರು, ಇವೆಲ್ಲ ಡೈರೆಕ್ಟ್ ಶೇಕಡಾವಾರನೇ ತಗೊಂಡ್ಬಿಟ್ಟಿವಿ ಸರ್ ನಾವು. ಆದ್ರೆ ನಮಗವ ಏನ್ ಕೇಳ್ತಾನೆ, ನಮ್ಗೇನ್ ಕೇಳ್ತಾನೆ, ಸಂಖ್ಯೆ ಕೇಳ್ತಾನೆ. ನಮಗೇನ್ ಕೇಳ್ತಾನೆ, ಸಂಖ್ಯೆ. ಹಾಗಾದ್ರೆ 20% ಬಂದದೆ. ಹಾಗಾದ್ರೆ 10%ಗೆ 120 ಆದ್ರೆ 20 ಕೆಟ್ಟಾಗ್ತದೆ 240. 10%ಗೆ 120 ಅಂತ ಹೇಳ್ತಾನೆ. ಯಾಕೆ, ಒಟ್ಟು ಪದವೀಧರ ಶೇಕಡಾವಾರು 1200. ಅಥವಾ 20% ಅಂದ್ರೆ ನೀವು ಯಾವ ರೀತಿ ಬರೀತೀರಾ, 20 ಡಿವೈಡೆಡ್ ಬೈ 100 ಇಂಟು 240 ಸಾರಿ ಇಂಟು 12 ಇಂಟು 8 12. ಯಾಕೆ 1200, ಒಟ್ಟು ಪದವೀಧರರು 1200. 2 0ಗೆ 2 0 ಹೋಗ್ತದೆ. 12 24 0ಕ್ಕೆ 0. ಈ 0ಕ್ಕೆ 0. ಒಟ್ಟಾರೆ ಆನ್ಸರ್ ಎಷ್ಟು ಬರ್ತದೆ, 240. ಅರ್ಥ ಆಗ್ತದ? ಸರಾಸರಿ ಮಾಡಬೇಕಾಗಿತ್ತು ಅಂದ್ರೆ ನೋಡಿ, ಸರಾಸರಿ ಮಾಡ್ಬೇಕಂದ್ರೆ 2 ಪಾಯಿಂಟ್ ಸೆಪರೇಟ್ ಆಗಿ ಸಿಂಗಲ್ದು ಏನು ಸಂಖ್ಯೆ ಕಂಡು ಹಿಡಿದು ಏನ್ ಮಾಡ್ತೀರಿ, ಸರಾಸರಿ ತೆಗಿತೀರ. ಇಲ್ಲಾಂದ್ರೆ ಏನ್ ಮಾಡ್ಕೋಬೇಕು, ಡೈರೆಕ್ಟ್ ಆಗಿ ಶೇಕಡಾವಾರುಗಳನ್ನ ಕೂಡಿಸ್ಕೊಂಡು ಅದರದ ಶೇಕಡಾವಾರದ ಸರಾಸರಿ ತೆಗೆದು ಆ ಶೇಕಡಾವಾರಕ್ಕೆ ನಂಬರ್ ಕಂಡು ಹಿಡಿಬೇಕು. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಪಕ್ಕನ
ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಬಿಕಾಂ ಮತ್ತು ಬಿಇ ಪದವೀಧರರ ಸರಾಸರಿ ಪದವೀಧರರು. ಬಿಕಾಂ ಮತ್ತು ಬಿಇ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಕಾಂ ಮತ್ತು ಬಿಇ ಅಂತ ಹೇಳಿದಾಗ ಬಿಕಾಂ 18 ಇದ್ದಾರೆ, ಬಿಇ ಯಾಕಂದ್ರೆ 12 ಇದ್ದಾರೆ. ಹಾಗಾದ್ರೆ 18 ಪ್ಲಸ್ 12 ಎಷ್ಟಾಯ್ತು? 30. 30 ಡಿವೈಡೆಡ್ ಬೈ 2 ಎಷ್ಟು ಶೇಕಡ? 15 ಶೇಕಡ. 15 ಶೇಕಡ ಅಂದ್ರೆ 10 ಶೇಕಡಾಗೆ 120, 5 ಶೇಕಡಾಗೆ 60. 120 ಪ್ಲಸ್ 60 ಎಷ್ಟಾಗ್ತದೆ? 180. ಅರ್ಥ ಆಗ್ತದೆ? 2-3 ಸೆಕೆಂಡ್ ಅಲ್ಲಿ ಬಂದ್ಬಿಡ್ತದೆ. ನೀವು ಪಾಯಿಂಟ್ ನೀವು ವರ್ಕ್ ಮಾಡ್ತಾ ಇದ್ರೆ ನೀವು ಆ ರೀತಿ ವರ್ಕ್ ಮಾಡಿರ್ಬೇಕಷ್ಟೇ, ಹೌದಾ? ಇಲ್ಲ ಸಂಖ್ಯೆ ಏನ್ ಬೇಕಾದ್ಬೋದು, ಆದ್ರೆ ಕೊನೆಗೆ ಶೂನ್ಯ, ಕೊನೆಗೆ ಇರೋದೇ ಬರುತ್ತದೆ. ನೀವು ಆದ್ರೆ ಹೆಚ್ಚಿಗೆ ಇರ್ತದೆ. 24,700 ಈ ರೀತಿ ಕ್ವಶನ್ಸ್ ಗಳು ಬರ್ತಿರ್ತವೆ. ಕೊನೆಗೆ ಶೂನ್ಯನೇ ಇರ್ತದೆ. 10% 247 ಬರ್ತದೆ, ಹೌದಾ? ಸರಿ, 10%ಗೆ 2,470 ಬರ್ತದೆ. 1%ಗೆ 240 ಬರ್ತದೆ, 247 ಬರ್ತದೆ. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಪಕ್ಕಾನ ಮಾಡಿ ಸರಾಸರಿ. ಸ್ವಲ್ಪ ಎಕ್ಸಾಮ್ ಅಲ್ಲಿ ನಿಮಗೆ ಬರಂತವೆ ಸರಾಸರಿ ಅನುಪಾತ ಶೇಕಡ. ಹಾಗೆ ಇಲ್ಲಿಗೆ ನಾವು ಏನ್ ಕಂಡಿದ್ದೀವಿ? ದತ್ತ ಕಂಡಿಡಿಯೋದು ನೋಡಿದೀವಿ, ಇನ್ನೇನ್ ನೋಡಿದೀವಿ? ಸರಾಸರಿ ನೋಡಿದ್ವಿ, ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್ ನೋಡಿ ಬಂತು ನೋಡಿ. ಬಿಎಸ್ಸಿ ಬಿಎಡ್ ಪದವೀಧರ ಅನುಪಾತ. ಬಿಎಸ್ಸಿ ಬಿಎಡ್ ಪದವೀಧರರ ಅನುಪಾತ ಏನಂತ ಹೇಳ್ತಾನೆ ಕ್ವಶನ್ ನೋಡಿ. ಬಿಎಸ್ಸಿ ಪದವೀಧರರಿಗೆ ಬಿಎಡ್ ಪದವೀಧರರ ಅನುಪಾತ. ಹಾಗಾದ್ರೆ ಬಿಎಸ್ಸಿ ಪದವೀಧರರಿಗೆ ಬಿಎಡ್ ಪದವೀಧರರು ಅಂತಾನೆ. ಹಾಗಾದ್ರೆ ಬಿಎಸ್ಸಿ ಬೈ ಬಿಎಡ್ ಬರೀತಿರೋ, ಬಿಎಡ್ ಬೈ ಬಿಎಸ್ಸಿ ಬರೀತಿರೋ? ಏನ್ ಬರೀಬೇಕು ನೋಡಿ? ಪದವೀಧರರಿಗೆ ಗೆ ಅಂತ ಬಂದಾಗ ಅದರ ಹಿಂದಿನ ಅಕ್ಷರ ಅಥವಾ ವರ್ಡ್ ಏನಿರ್ತದೋ ಅದು ಎಲ್ಲಿ ಬರೀಬೇಕು? ಕೆಳಗೆ ಬರೀಬೇಕು ಅಂತ ಹೇಳಿದ್ವಿ. ಯಾಕೆ? ಗಳಿಗೆ, ಗೆ, ಗಿಂತ, ಕಿಂತ ಇವೇನಾದ್ರೂ ಬಂದ್ರೆ ಅದ್ರ ಹಿಂದಿಂದೆ ಎಲ್ಲಿರ್ತದೆ? ಛೇದದಲ್ಲಿ ಇರ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಮಿಕ್ಕಿದಲ್ಲಿ ಇರ್ತದೆ ಬಿಎಡ್ ಮ್ಯಾಗ ಇರ್ತದೆ, ಹೌದಾ? ಅನುಪಾತ ಅಂದ್ರೆ ಇಂಟು 100 ಬರೀಬೇಕೋ ಬರೀಬಾರ್ದು. ಹಾಗಾದ್ರೆ ಬಿಎಡ್ ಬೈ ಬಿಎಸ್ಸಿ. ಹಾಗಾದ್ರೆ ಬಿಎಡ್ ಬೈ ಬಿಎಸ್ಸಿ ಅಂದ್ರೆ ಬಿಎಡ್ ಎಷ್ಟು ಜನ ಇದಾರೆ ನೋಡಿ ಸರ್? ಬಿಎಡ್ ಎಷ್ಟು ಜನ ಇದಾರೆ? ಕಂಡು ಹಿಡಿದಿವಿ ಈಗ ಕೇಳಿದ್ದಾನೆ. ಇದು ಒಂದೇ ಕ್ವಶನ್ ಕೇಳ್ದ ಅಂದ್ರೆ ಬಿಎಡ್ ಕಂಡು ಹಿಡಿಬೇಕು. ಬಿಎಡ್ ಹೆಂಗ್ ಕಂಡು ಹಿಡಿತೀರಾ? ಒಟ್ಟು ಕೂಡಿಸಿ ಏನ್ ಮಾಡ್ತೀರಿ? 100ರಲ್ಲಿ ಕಳಿತೀರಿ. ಹಾಗಾದ್ರೆ ಕಂಡು ಹಿಡಿದೀವಿ ನಾವು. ಫಸ್ಟ್ ಕ್ವಶನ್ ಅಲ್ಲಿ ಎಷ್ಟು ಬಂದಿದೆ? 25 ಶೇಕಡ, ಹೌದಾ? ಇನ್ನ ಬಿಎಸ್ಸಿ ಎಷ್ಟು ಜನ ಇದ್ದಾರೆ? 15 ಶೇಕಡ. ಹಾಗಾದ್ರೆ ಭಾಗ ಹೋಗ್ತದೆ. ಭಾಗ ಹೋದ್ರೆ ಏನಾಗ್ತದೆ? ಇದು ಯಾವ ಮಗ್ಗೆಯಲ್ಲಿ ಭಾಗ ಹೋಗ್ತದೆ? 5 5 3 5/3. 5/3 ಅಂದ್ರೆ ಅನುಪಾತ ಯಾವ ರೀತಿ ಬರೀತೀರಾ? 5:3. 5:3. ಅರ್ಥ ಆಗ್ತದ? ಬಿಎಸ್ಸಿ ಪದವೀಧರರಿಗೆ ಬಿಎಡ್ ಪದವೀಧರರ ಅಂತಾರೆ. ಹಾಗಾದ್ರೆ ಬಿಎಸ್ಸಿ ಪದವೀಧರರಿಗೆ ಧರರಿಗೆ ಅಂತ ಹೇಳಿದಾಗ ಬಿಎಸ್ಸಿ ಧರರಿಗೆ ಅಂತ ಹೇಳಿದಾಗ ಎಲ್ಲಿ ಬರ್ತದೆ? ಛೇದದಲ್ಲಿ. ಯಾಕೆ? ಗಳಿಗೆ, ಗೆ, ಗಿಂತ, ಇವೇನಾದ್ರೂ ಬಂದ್ರೆ ಅದ್ರ ಹಿಂದಿಂದ ಎಲ್ಲಿ ಬರಲೇಬೇಕು? ಛೇದದಲ್ಲಿ ಬರಬೇಕು. ಹಾಗಾದ್ರೆ ಇನ್ನೊಂದು ಎಲ್ಲಿರ್ತದೆ? ಅಂಶದಲ್ಲಿ. ಹಾಗಾದ್ರೆ 25 ಬಿಎಡ್ ಇದಾರೆ, ಬಿಎಸ್ಸಿ 15. 25 15 ಯಾವ ಮಗ್ಗಿಯಲ್ಲಿ ಹೋಗ್ತದೆ? 5ರ ಮಗ್ಗಿಯಲ್ಲಿ. ಹಾಗಾದ್ರೆ 5 25 5 3 15. ಹಾಗಾದ್ರೆ 5/3 ಅನ್ನೋದನ್ನ ಯಾವ ರೀತಿ ಬರೀಬಹುದು ಅನುಪಾತದಲ್ಲಿ? 5:3. ಹಾಗಾದ್ರೆ ಆನ್ಸರ್ ಏನಾಗ್ತದೆ? 5:3. ಎಕ್ಸಾಮ್ ಅಲ್ಲಿ ಇದನ್ನು ಆಪ್ಷನ್ ಇರ್ತದೆ 3:5. ಹಾಗಾದ್ರೆ ನೀವು ಯಾವ ರೀತಿ ಮಾಡ್ತೀರಾ? ನೀವು ಅಲ್ಲಿ ಪಾಯಿಂಟ್ ಗೊತ್ತಾಗಲ್ಲ ನಿಮ್ಗೆ. ನೀವು ಮಾಡಿರೋದು ಕರೆಕ್ಟ್ ಅಂತ ತಿಳ್ಕೊಂಡ್ಬಿಡ್ತೀರಿ. 5/3 ಒಬ್ರು ಮಾಡಿರ್ತಾರೆ, 5:3 ಬಂದಿರ್ತದೆ, 3:5 ಬಂದಿರ್ತದೆ, 2 ಇರ್ತದೆ. ನೀವು ಏನ್ ಮಾಡ್ತೀರಿ? ಇದು ಬಂದಿರ್ತಲ್ಲ, ಇದು ಆದೋ ಇಲ್ಲೋ, ಇದು ಇತ್ತ ಟಕ್ಕನಾಗ ಹಾಕ್ಬಿಡ್ತೀರಿ. ಇದನ್ನು ಆದೋ ಇಲ್ಲೋ ಇತ್ತ ಟಕ್ಕನಾಗ ಹಾಕ್ತಿರಿ. ಅದು ಕರೆಕ್ಟ್ ಮಾಡಿವ ಇಲ್ಲ ಅಂತ ನಿಮ್ಗೆ ಪಾಯಿಂಟ್ ಗೊತ್ತಾಗಲ್ಲ. ಅದು ಎಲ್ಲಿ ಗೊತ್ತಾಗಬೇಕು? ಇಲ್ಲೇ ಇಡಬೇಕಾದ್ರೆ ಗೊತ್ತಿರಬೇಕು ನಿಮಗೆ. ಇದು ಇಡಕ್ ಬಂದ್ರೆ ಮಾತ್ರ ನಿಮಗೆ ಆನ್ಸರ್ ಇದು ಬರ್ತದೆ, ಇದನ್ನು ಬರ್ತದೆ. ಇದು ಒಬ್ರು ಏನ್ ಮಾಡ್ತೀರಿ? ಬಿಎಸ್ಸಿ ಬೈ ಬಿಎಡ್ ಇಡ್ತೀರಿ, ಒಬ್ರು ಬಿಎಡ್ ಬೈ ಬಿಎಸ್ಸಿ ಇಡ್ತೀರಿ. ಹಾಗಾದ್ರೆ ಪಾಯಿಂಟ್ ಏನ್ ಗೊತ್ತಿರಬೇಕು? ಈ ಪಾಯಿಂಟ್ ಗೊತ್ತಿರಬೇಕು. ಅದು ಗೊತ್ತಿತ್ತಂದ್ರೆ ಈ ಪಾಯಿಂಟ್ ಕರೆಕ್ಟ್ ಆಗಿ ಬರೋದ್ರಿ ಅಂದ್ರೆ ಮಿಕ್ಕಿದೆಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಇಲ್ಲೇ ತಪ್ಪಾಯ್ತಂದ್ರೆ ಎಲ್ಲ ತಪ್ಪಾಗಿರುತ್ತೆ. ಅರ್ಥ ಇದೆಯಾ? ಅದಕ್ಕೆ ಫಸ್ಟ್ ಏನು ನಾನು ಹೇಳಿದ್ದೀನಿ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ಅನುಪಾತ ಮತ್ತು ಶೇಕಡ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಬಿಎಸ್ಸಿ ಹಾಗೂ ಬಿಎಡ್ ಅಂತಾನೆ. ಹಾಗಾದ್ರೆ ಬಿಎಸ್ಸಿ ಹಾಗೂ ಬಿಎಡ್ ಅಂದಾಗ ಬಿಎಸ್ಸಿ ಬೈ ಬಿಎಡ್, ಬಿಎಡ್ ಬೈ ಬಿಎಸ್ಸಿ ನಾವು.
ಹಾಗೂ ಮತ್ತು ಅಂತ ಬಂದಾಗ ಏನ್ ಮಾಡ್ತೀವಿ, ಫಸ್ಟ್ ಇರೋದು ಅಂಶದಲ್ಲೇ ಬರಿತೀವಿ, ಸೆಕೆಂಡ್ ಇರೋದು ಛೇದದಲ್ಲೇ ಬರಿತೀವಿ. BSc/B.Ed ಇದು ಬರೆಯೋದು ಕರೆಕ್ಟ್ ಆಯ್ತದ, ಮಿಕ್ಕಿದೆಲ್ಲ ಕರೆಕ್ಟ್ ಆಗ್ತದೆ ಸರ್. ಹಾಗಾದ್ರೆ BSc ಇತ್ತಂದ್ರೆ ಎಷ್ಟಿದೆ, 15 ಇದೆ. B.Ed 25 ಕಂಡು ಹಿಡಿದಿರಿ. ಹೌದಾ? ಹಾಗಾದ್ರೆ ಯಾವ ಕೆಲ್ ಆಗ್ತದೆ, 5ರಲ್ಲಿ 5 3ಲೆ 5 ಆಗಿದೆ. 3/5 ಅಂದ್ರೆ ಎಷ್ಟಾಗ್ತದೆ, 3:5. 3:5 ಅರ್ಥ ಆಗ್ತದ ಎಲ್ರಿಗೂ? ಪಕ್ಕಾ? ಅದಕ್ಕೆ ಇದು ಬರೆಯೋದು ಕರೆಕ್ಟ್ ಆಗಿ ಬರೆದ್ರೆ ಮಿಕ್ಕಿದೆಲ್ಲ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಅವಣ ಅನುಪಾತ ಗೊತ್ತಾಗಿದ್ಯಾ? ಹಾಗಾದ್ರೆ ಗಳಿಗೆ ಗೆ ಗಿಂತ ಗಿಂತ ಅಂದ್ರೆ ಬಂದ್ರೆ ಅದ್ರ ಹಿಂದಿದ್ದು ಛೇದಲ್ಲಿ ಬರ್ತದೆ. ಮತ್ತು ಹಾಗೂ ಅಂದ್ರೆ ಒಂದನೇದ್ದು ಏನಿರ್ತದೆ ಅಂಶ, ಎರಡನೇದ್ದು ಛೇದ. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನ್ ಬಂತು, ಶೇಕಡಾವ ಏನ್ ಬಂದಿದೆ ನೋಡಿ, ಶೇಕಡಾವ. ಅನುಪಾತ ನೋಡಿದ್ವಿ, ಈಗ ನೋಡ್ತಾ ಇದೀವಿ ಶೇಕಡಾವ. ಹಾಗಾದ್ರೆ BE ಪದವೀಧರರಿಗೆ BCom ಪದವೀಧರರು ಅಂತಾನೆ. ಹಾಗಾದ್ರೆ BE ಪದವೀಧರರಿಗೆ BCom ಅಂದ್ರೆ BCom/BE BE/BCom. BE ಪದವೀಧರರಿಗೆ BCom ಪದವೀಧರರು ಅಂತಾನೆ. ಗಳಿಗೆ ಗೆ ಅಂತ ಬಂದಿದೆ. ಹಾಗಾದ್ರೆ ಅದ್ರ ಹಿಂದಿನ ಎಲ್ಲಿರ್ತದೆ, ಛೇದದಲ್ಲಿ ಯಾರು ಬರ್ತಾರೆ, BE, ಅಂಶದಲ್ಲಿ BCom. ಹಾಗಾದ್ರೆ ಏನಾಗ್ತದೆ, ಇದು BCom/BE ಆಗ್ತದೆ, BE/BCom ಆಗಲ್ಲ. ಯಾವಾಗ ಆಗ್ತಿತ್ತು, ಇಲ್ಲಿ ಮತ್ತು ಹಾಗೂ ಅಂತ ಬಂದ್ರೆ BE/BCom ಆಗ್ತಿತ್ತು. ಹೌದಾ? ಹಾಗಾದ್ರೆ ಅನುಪಾತರಿಗೆ ಇಟ್ಟೆ ಇಡ್ತಿದ್ರಿ. ಬಟ್ ಏನಂದಿದ್ದು, ಶೇಕಡಾವಾರು ಅಂದ್ರೆ ಏನ್ ಮಾಡ್ತೀರಾ, 800. ಶೇಕಡಾವಾರು ಅಂದ್ರೆ ಏನ್ ಮಾಡ್ತೀರಿ, 800. ಹಾಗಾದ್ರೆ ಏನಾಗ್ತದೆ, BCom ಎಷ್ಟು ಜನ, 18. BCom 18 ಡಿವೈಡೆಡ್ ಬೈ BE 12 800. ಹೌದಾ? BCom 18 BE 12 800. ಹಾಗೆ ಆಮೇಲೆ ಹೋಗ್ತದೆ 6 3ಲೆ 6 2 2 1 250. ಹಾಗಾದ್ರೆ 53ಲೆ ಎಷ್ಟಾಗ್ತದೆ, ಇದು 150 ಶೇಕಡ. BE ಪದವೀಧರರಿಗೆ BCom ಪದವೀಧರ ಶೇಕಡ. BE ಪದವೀಧರರಿಗೆ BCom ಪದವೀಧರ ಶೇಕಡ. ಹಾಗಾದ್ರೆ ಇನ್ನು ಆಪ್ಷನ್ಗಳು ಕೊಟ್ಟಿರ್ತಾನೆ ಒಂದೊಂದು. ಯಾವ ರೀತಿ ಆಪ್ಷನ್ ಕೊಟ್ಟಿರ್ತಾನೆ ನೋಡಿ. ಆಪ್ಷನ್ ಎ 35 ಶೇಕಡ, ಆಪ್ಷನ್ ಬಿ 50 ಶೇಕಡ, ಆಪ್ಷನ್ ಸಿ 77 ಶೇಕಡ, ಆಪ್ಷನ್ ಡಿ 150 ಶೇಕಡ. ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾನು ಅವಾಗಲೇ ಹೇಳಿದ್ದೀನಿ 18/12 ಇದೆ. ಹೌದಾ? ಏನಿದೆ ಇದು, 18/12 ಇದೆ. 800. 18/12 × 100. ಹಾಗಾದ್ರೆ ಅವಾಗಲೇ ಹೇಳಿರೋ ಪ್ರಕಾರ ಛೇದದಲ್ಲಿರೋದು 100% ಅಂತ ಹೇಳಿದೆ. ಛೇದದಲ್ಲಿರೋದು ಎಷ್ಟು ಪರ್ಸೆಂಟೇಜ್, 100%. ಹಾಗಾದ್ರೆ ಛೇದದಲ್ಲಿರೋದು 100% ಇದೆ. ಹಾಗಾದ್ರೆ ಅಂಶ ದೊಡ್ಡದಿದೆ. ಛೇದ 12 18 ಹೋಲಿಕೆ ಮಾಡಿ. 12 ಅನ್ನೋದು 18ಕ್ಕಿಂತ ಕಡಿಮೆ, ಅಥವಾ 18 ಅನ್ನೋದು 12ಕ್ಕಿಂತ ಹೆಚ್ಚು. ಹಾಗಾದ್ರೆ ಛೇದದಲ್ಲಿ ಇದು 100% ಅಂತ ತಿಳ್ಕೊತೀವಿ. ಹಾಗಾದ್ರೆ ಛೇದಕ್ಕಿಂತ ಅಂಶ ದೊಡ್ಡದು. ಹಾಗಾದ್ರೆ ಆನ್ಸರ್ 100%ಗಿಂತ ಜಾಸ್ತಿ ಬರಬೇಕು. ಆನ್ಸರ್ ಏನು, 100%ಗಿಂತ ಜಾಸ್ತಿ ಬರಬೇಕು. ಹಾಗಾದ್ರೆ 100%ಗಿಂತ ಜಾಸ್ತಿ ಯಾವ್ದಿದೆ ಆಪ್ಷನ್ ಅಲ್ಲಿ, ಆಪ್ಷನ್ ಡಿ ಮಾತ್ರ ಇರ್ತದೆ. ಹೌದಾ? ಇದು KS ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುವಂತ ಪಾಯಿಂಟ್ ಇದು. ಇದರಲ್ಲಿ ಈಸಿ ಬರ್ತದೆ, ನೀವು ಮಾಡ್ತೀರಿ. ಇದರಲ್ಲಿ ಏನ್ ಸರ್, 2 3 6 2 2 3 18 ಸಾರಿ 6 3 18 6 2 12. ಹೌದಾ? 3/2 × 100. 2 1 250 ಹೊಡಿತಾರ, 350 150. ಈಸಿ ಅದು, ಇದು ಮಾಡ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕಷ್ಟ ಬಂದಾಗ ಏನಾಗ್ತೀವಿ, ಆಪ್ಷನ್ ಮುಖಾಂತರ ಬೇಗನೆ ಸಿಗ್ತದೆ ಕ್ಯಾಲ್ಕುಲೇಷನ್ ಪಾರ್ಟ್ಗಿಂತ. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಸೊ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಏನು, ಛೇದದಲ್ಲಿರೋದು ಏನಿದು 100% ಅಷ್ಟೇ. ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಏನು ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ 2 ಪಾಯಿಂಟ್ ಆದ್ರೂ ತೆಗೆದು ಹಾಕ್ಬೋದು ನಾವು. 2 ಅಕ್ಷರಗಳನ್ನಾದ್ರೂ ಅಥವಾ 2 ಆಪ್ಷನ್ಗಳನ್ನಾದ್ರೂ ತೆಗೆದು ಹಾಕಬಹುದು. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ನೋಡಿ, B.Ed ಪದವೀಧರರಿಗೆ BSc ಪದವೀಧರ ಶೇಕಡಾವಾರು ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳ್ತಾರೆ. ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳ್ತಾರೆ. ಹಾಗಾದ್ರೆ ಪಾಯಿಂಟ್ ಬಂದಿದೆ. ಏನು ಬಂದಿದೆ ಮೊದಲು, B.Ed ಪದವೀಧರರಿಗೆ. ಹಾಗಾದ್ರೆ ಮೊದಲು ಬರೆಯೋದು ಕಲಿಬೇಕಲ್ಲ. B.Ed ಪದವೀಧರರಿಗೆ BSc ಅಂತಾನೆ. ಹಾಗಾದ್ರೆ B.Ed/BSc ನೋ BSc/B.Ed? BSc/B.Ed. ಯಾಕೆ BSc/B.Ed? ಗಳಿಗೆ ಗಿಂತ ಬಂದ್ರೆ ಅದರ ಹಿಂದಿಂದ ಎಲ್ಲಿ ಬರಬೇಕು, ಛೇದದಲ್ಲಿ.
ಇನ್ನು ಅನುಪಾತ ಅದೇನು ಇಲ್ಲ, ಶೇಕಡಾವಾರ ಅದೇನು ಆದ, ಶೇಕಡಾವಾರ ಇತ್ತಂದ್ರೆ ಇಂಟು 100. ಹೌದಾ? ಇಷ್ಟೇ ಅದೇನು ಇಲ್ಲ. ಇನ್ನ ಏನಂತಾನೆ, ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳ್ತಾನೆ. ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳಿದಾಗ ಅಂಶದಲ್ಲಿ ಏನ್ ಮಾಡ್ಕೋಬೇಕಂತ ಹೇಳಿದಿವಿ, ಮೈನಸ್ ಮಾಡ್ಕೋಬೇಕು. ಏನು ಮೈನಸ್ ಮಾಡ್ಕೋಬೇಕು, ಯಾವ್ದು ಬರ್ದಿದ್ರಲ್ಲ ಮೈನಸ್ ಮಾಡ್ಕೋಬೇಕು. ಅದು ಯಾವ್ದು ಬರ್ದಿರಿ, ಈಗ BSc ಬರ್ದಿರ ಯಾವ್ದು ಬರಲೇಬೇಕು, B.Ed ಬರಿಬೇಕು. ಅರ್ಥ ಆಗ್ತದ? ಇದು ಬರೆಯಕ್ ಬರ್ತಂದ್ರೆ ಮುಂದಿನ ಎಲ್ಲಾ ಕರೆಕ್ಟ್ ಆಗಿರುತ್ತೆ ಸರ್. ಇದೇ ಬರೆಯಕ್ ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಅರ್ಥ ಆಗಿದ್ಯಾ? ನೋಡಿ ಇನ್ನೊಮ್ಮೆ ಹೇಳ್ತೀನಿ. B.Ed ಪದವೀಧರರಿಗೆ BSc ಪದವೀಧರರು, B.Ed ಪದವೀಧರರಿಗೆ BSc ಅಂತ ಹೇಳಿದಾಗ B.Ed ಕೆಳಗೆ ಬರ್ತದೆ, BSc ಮ್ಯಾಲ. ಶೇಕಡಾವಾರ ಆದನು ಆದ, ಅದಕ್ಕೆ ಏನ್ ಮಾಡ್ತೀವಿ, ಇಂಟು 100. ಕಂಪ್ಲೀಟ್ ಆಯ್ತನು? ಇನ್ನೂ ಇಲ್ಲ, ಇನ್ನೂ ಕ್ವಶನ್ ಇದೆ. ಕ್ವಶನ್ ಆದಲ್ಲ, ಇನ್ನೂ ಕ್ವಶನ್ ಏನಿದೆ, ಎಷ್ಟು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳ್ತಾನೆ. ಎಷ್ಟು ಹೆಚ್ಚು ಅಂತ ಕಡಿಮೆ ಬಂದಾಗ ಅಂಶದಲ್ಲಿ ಏನ್ ಮಾಡ್ಕೋಬೇಕು, ಮೈನಸ್ ಮಾಡ್ಕೋಬೇಕು. ಹಾಗಾದ್ರೆ ಮೈನಸ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಯಾವ್ದು ಬರ್ದಿರಿ ಅದು ಬಿಟ್ಟು ಬರಿಬೇಕಲ್ಲ. BSc ಬರ್ದಿರ ಆಲ್ರೆಡಿ, ಹಾಗಾದ್ರೆ ಯಾವ್ದು ಬರಲೇಬೇಕು, B.Ed ಬರಿಬೇಕು. ಹಾಗಾದ್ರೆ B.Ed ಮೈನಸ್ BSc ಡಿವೈಡೆಡ್ ಬೈ B.Ed ಇಂಟು 100. ಇದು ಬರೆಯಕ್ ಬರಬೇಕು. ಇದು ಬರೆಯಕ್ ಬಂದಾಗ ಮಾತ್ರ ಕರೆಕ್ಟ್ ಆಗಿ ಮುಂದಿನ ಪಾಯಿಂಟ್ ಗೊತ್ತಾಗ್ತದೆ. ಹಾಗಾದ್ರೆ ಮುಂದೆ ಏನು, B.Ed ಎಷ್ಟು ಜನ ಇದಾರೆ, 25%. ಯಾಕೆ, ಫಸ್ಟ್ ಪಾಯಿಂಟ್ ಕಂಡು ಹಿಡಿದೀವಿ. B.Ed ಎಷ್ಟು, 25 ಮೈನಸ್ BSc ಎಷ್ಟು ಜನ ಇದಾರೆ, 15. ಚಾರ್ಟ್ ಅಲ್ಲಿ ಎಷ್ಟು ಜನ ಇದಾರೆ, BSc 15 ಡಿವೈಡೆಡ್ ಬೈ B.Ed 25 ಇಂಟು 100. ಹೌದಾ? ಹಾಗೆ 25 ಮೈನಸ್ 15 ಅಂದ್ರೆ ಎಷ್ಟಾಗ್ತದೆ, 10 ಡಿವೈಡೆಡ್ ಬೈ 25 ಇಂಟು 100. ಹಾಗೆ 25 ಅಂದ್ರೆ 25 4 100, 25 4 100. ಹಾಗೆ 14 ಎಷ್ಟಾಗ್ತದೆ, ಇದು 40%. ನೋಡಿ, B.Ed ಪದವೀಧರರಿಗೆ BSc ಪದವೀಧರ ಶೇಕಡಾವಾರು ಎಷ್ಟು ಹೆಚ್ಚು ಅಥವಾ ಕಡಿಮೆ, ಎಷ್ಟು ಮಂದಿ ಇದು, 40%. ಸರ್ ಎಲ್ರಿಗೂ ಮೊದಲು ಈ ಪಾಯಿಂಟ್ ಬರೆಯಕ್ ಬಂದ್ರೆ ನಿಮಗೆಲ್ಲನೇ ಬರ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಂದ್ರೆ B.Ed ಪದವೀಧರರು ಕೇಂದ್ರದಲ್ಲಿ ಉಂಟು ಮಾಡಿದ ಕೋನ ಕೇಳ್ತಾನೆ. ಯಾರು, B.Ed ಪದವೀಧರರು ಕೇಂದ್ರದಲ್ಲಿ ಉಂಟು ಮಾಡಿದ ಕೋನ ಅಂತ ಹೇಳ್ತಾನೆ. ಹಾಗಾದ್ರೆ B.Ed ಪದವೀಧರ ಶೇಕಡಾವಾರು ಮೊದಲು ಗೊತ್ತಿರ್ಬೇಕು. ಶೇಕಡಾವಾರು ಎಷ್ಟು ಅಂತ ಹೇಳಿದ್ವಿ, ಮೊದಲು 100ರಲ್ಲಿ. ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀವಿ, 100ರಲ್ಲಿ ಕಳಿತೀವಿ. ಅಂದ್ರೆ ಫಸ್ಟ್ ಕಂಡಿಡಿದ್ವಿ ಫಸ್ಟ್ ಕ್ವಶನ್ ಅಲ್ಲಿ. ಹಾಗಾದ್ರೆ B.Ed ಪದವೀಧರರ ಶೇಕಡಾವಾರು ಎಷ್ಟು ಕಂಡಿಡಿದ್ವಿ, ಫಸ್ಟ್ 25%. ನಮಗೆ 25% ಇದೆ, ಸಂಖ್ಯೆ ಕೇಳಿಲ್ಲ, ಏನ್ ಕೇಳ್ತಾನೆ, ಕೋನ. ಹಾಗಾದ್ರೆ ಕೋನ ಕೇಳಿದ ಅಂದ್ರೆ ಡಿಗ್ರಿಯಲ್ಲಿ ಇರ್ತದೆ. ಡಿಗ್ರಿ ಅಂದ್ರೆ ಎಂತ ಡಿಗ್ರಿ, ಅದು ಒಟ್ಟಾರೆ ಎಷ್ಟು ಡಿಗ್ರಿ, ಡಿಗ್ರಿ ಇದ್ರೆ 360 ಡಿಗ್ರಿ. ಹಾಗಾದ್ರೆ 25% ಅಂದ್ರೆ 25 ಭಾಗಲೆ 100 ಅಂತ ಬರೀತೀರಿ. 25 ಭಾಗಲೆ 100 ಅಂತ ಬರೀತೀರಿ. ಹಾಗಾದ್ರೆ ಕೋನ ಕೇಳ್ತಾನೆ ಅಂದ್ರೆ ಇಂಟು 360. ಎಷ್ಟಕ್ಕಿದು, 360 ಡಿಗ್ರಿ. ಅದೇ ಸಂಖ್ಯೆ ಕೇಳಿದ್ರೆ ಏನ್ ಮಾಡ್ತೀವಿ, ಇಂಟು 1200. ಅರ್ಥ ಆಗಿದ್ಯಾ? ಹಾಗಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. 25 ಅಂದ್ರೆ 25 4 ಅಂದ್ರೆ 4 9 36 ಶೂನ್ಯಕ್ಕೆ 0. ಹಾಗಾದ್ರೆ ಎಷ್ಟು, ಇದು 90 ಡಿಗ್ರಿ. B.Ed ಪದವೀಧರರು ಕೇಂದ್ರದಲ್ಲಿ ಉಂಟು ಮಾಡಿದ ಕೋನ ಎಷ್ಟು, 90 ಡಿಗ್ರಿ. ಅರ್ಥ ಆಗ್ತದೆ ಎಲ್ರಿಗೂ? ಪಕ್ಕನ ಇದೇ ಕ್ವಶನ್. BA ಪದವೀಧರರು ಕೇಂದ್ರದಲ್ಲಿ ಉಂಟು ಮಾಡಿದ ಕೋನ ಎಷ್ಟು ಅಂತ ಕೇಳಿದರೆ BA ಎಷ್ಟು, 30%. 30 ಡಿವೈಡೆಡ್ ಬೈ 100 ಇಂಟು 360. ಅರ್ಥ ಆಗ್ತದ? ಇಲ್ಲಾಂದ್ರೆ ಏನ್ ಮಾಡ್ತೀರಿ, 10% ಎಷ್ಟು, 10%ಗೆ 36 ಡಿಗ್ರಿ. 10ಕ್ಕೆ 36 ಆದ್ರೆ 30 ಕೆಟ್ಟು ಅಂತ. ಹೌದಾ? 10ಕ್ಕೆ 36 ಆದ್ರೆ 20ಕ್ಕೆ 72, 20ಕ್ಕೆ 72 ಆದ್ರೆ 30ಕ್ಕೆ 108. ಅರ್ಥ ಆಗ್ತದೆ ಸರ್ ಎಲ್ರಿಗೂ? ಓಕೆನಾ? ಮಾಡಬಹುದಾ? ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವು ಇಂಪಾರ್ಟೆಂಟ್ ಆಗ್ತದೆ. ಹೌದಾ? ಇನ್ನ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಅಂತ ಒಂದು ಬುಕ್ ಇದಿದೆ. ಕಲರಲ್ಲಿ ನ್ಯೂ ಎಡಿಷನ್ ಬಂದಿರೋಂಥದ್ದು ಇದು. ಈ ಬುಕ್ ಬೇಕಾದವರು
6360201208 ಕರೆ ಮಾಡಬಹುದು. 6360201208. ಹಾಗಾದ್ರೆ ಈ ಬುಕ್ ಇಂಪಾರ್ಟೆಂಟ್. ಎದಕ್ಕೆ ನೀವು ಯಾವ್ದಾದ್ರು ಬರ್ರಿ KPSC, ಹೌದಾ, KPSC KS ಲೆವೆಲ್ ಅಲ್ಲಿ ಅಥವಾ FDA SD ಆಗಿರ್ಬೋದು. SD ಅಂತ ತಗೋಬೇಡಿ, SD ಅದ್ರಲ್ಲಿ ಬರೋದಿಲ್ಲ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಸಿಂಪಲ್ ಆಗಿ ಬಹಳ ಬರ್ಬೋದು, ಇಲ್ಲ ಅಂತಲ್ಲ. ಆದರೆ SD ರೀಸೆಂಟ್ ಆಗಿ ಬಂದಿದೆ, ಒಂದು SD ಅಲ್ಲಿ ಮಾತ್ರ 10 ಕ್ವಶನ್ ಏನೋ ಬಂದಿದೆ. FDA ದವ್ರು ತಗೋಬಹುದು, 15 ಕ್ವಶನ್ ಬರ್ತದೆ, ಹೌದಾ. ಇನ್ನು ನೆಕ್ಸ್ಟ್ PDO ದವ್ರು ತಗೋಬಹುದು. ಇನ್ನು ನೆಕ್ಸ್ಟ್ ಗ್ರೂಪ್ C ದವ್ರು ತಗೊಳ್ಳೇಬೇಕಾದಂತ ಬುಕ್ ಇದು, ಗ್ರೂಪ್ C ಮತ್ತು KS ಲೆವೆಲ್. ಇನ್ನು ನೆಕ್ಸ್ಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕು ಇವರು. ಇನ್ನು ನೆಕ್ಸ್ಟ್ ಯಾರು ತಗೊಳ್ಳೇಬೇಕು ಅಂದ್ರೆ SSC ದವ್ರು ತಗೋಬಹುದು, ಹೌದಾ. ಪೊಲೀಸ್ದವ್ರು ಏನ್ ತಗೋಬೇಕಂದ್ರೆ ಇದು ಒಂದು ತಗೊಂಡ್ರೆ ಸಾಕು, ಮಾನಸಿಕ ಸಾಮರ್ಥ್ಯ ಇದೆ. ಪೊಲೀಸ್ದವರಿಗೆ ಮ್ಯಾಥ್ಸ್ ಬರ್ತದೆ ನೋಡಿ, ಪೊಲೀಸ್ದವ್ರು ಇದು ಮಾನಸಿಕ ಸಾಮರ್ಥ್ಯ, ಇದು ಮಾನಸಿಕ ಸಾಮರ್ಥ್ಯ ಬುಕ್ ಇದು. ಇದು ರೈಲ್ವೆದವರು, KS ದವರು, KPSC ಅವರು ತಗೊಳ್ಳೇಬೇಕಾದಂತ ಬುಕ್ ಇದು. ಬಟ್ ನಮ್ಗೆ ಏನ್ ಹೇಳ್ತೀವಿ ನಾವು, ಪೊಲೀಸ್ದವರು, ಯಾಕಂದ್ರೆ ಪೊಲೀಸ್ಗೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಅವರಿಗೆ ವೀಕ್ ಇರ್ತಾರೆ. ಅದು ಯಾಕೆ ಬಿಡಿಸೋದು ಅಂತ ಬಿಡ್ತಾರೆ. ಆದ್ರೆ ಈಸಿ, ಎಕ್ಸಾಮ್ ಅಲ್ಲಿ ನೀವು ಬಿಡಿಸೋದಂತ ಈಸಿ. ಆದ್ರೆ ನೀವು ಏನ್ ಮಾಡ್ತೀರಾ ಸರ್, ಪೊಲೀಸ್ದವ್ರು ಏನ್ ಮಾಡ್ತೀರಿ, ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಬಂದಿರ್ತದೋ ಅದನ್ನ ಗಟ್ ಹೊಡ್ಕೊಂಡು ಹೋಗ್ಬಿಡ್ತೀರಿ, ಅದನ್ನ ಭಯಪಟ್ಟು ಹೊಡ್ಕೊಂಡು ಹೋಗ್ಬಿಡ್ತೀರಿ. ನೀವು ಕಲಿಬೇಕನ್ನೋದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತೀರಿ, ಅದ್ರಲ್ಲಿ ಯಾವ್ದು ಕ್ವಶನ್ ಬಂದಿದೆಯಲ್ಲ ಅದನ್ನ ಭಯಪಟ್ಟು ಹೊಡ್ಕೊಂಡು ಹೋಗ್ಬಿಡ್ತೀರಿ. ಯಾರು ಪೊಲೀಸರು, ಅವ್ರಿಗೂ ಅಷ್ಟೇ ಬೇಕಾಗಿರ್ತದೆ. ಅದರಲ್ಲೂ ಅವ್ರು ಗಟ್ ಹೊಡೋದು ಇಂಪಾರ್ಟೆಂಟ್. ಅದು ಒಂದು 10 ಕೇಳ್ದ ಅಂದ್ರೆ ಒಂದು 4 ರಿಪೀಟೆಡ್ ಆಗಿರ್ತಾವೆ, ಹೌದಾ. 10 ಕೇಳಿದ 4 ರಿಪೀಟೆಡ್ ಆಗಿರ್ತವೆ. ಆ 4 ರಿಪೀಟೆಡ್ 4 ಮಾರ್ಕ್ಸ್ ಬರ್ತಾವಲ್ಲ, 4 ಇಟ್ಟು ಅಂತ ಅವ್ರು ಅಂತಾರೆ. ಅವ್ರು ಅನ್ನೋದು ಒಳ್ಳೇದೇ, ಇಲ್ಲ ಅಂತಲ್ಲ. ಬಟ್ ಆದ್ರೂ ನೀವು 10ಕ್ಕೆ 10 ತೆಗೆದುಕೊಳ್ಳೋದು, 10ಕ್ಕೆ 8, 9 ಈ ರೀತಿ ತೆಗೆದುಕೊಂಡ್ರೆ ನಿಮ್ಗೆ ಎಲ್ಲಾರು ಪೊಲೀಸ್ ಫೇಲ್ ಆಗೋದು ಎಲ್ಲಿ, ಮೆಂಟಾಲಿಟಿಯಲ್ಲೇ ಫೇಲ್ ಆಗ್ತಾರೆ. ಪೊಲೀಸ್ ಯಾರು ಫೇಲ್ ಆಗ್ತಾ ಇರ್ತೀರಾ, ಅಥವಾ ಯಾರೊಂದು 1 ಮಾರ್ಕ್ಸ್ ಹೋಯ್ತು, 2 ಮಾರ್ಕ್ಸ್ ಹೋಯ್ತು, ಇವರೆಲ್ಲ ಯಾರಿದ್ರು ಮೆಂಟಲ್ ಎಬಿಲಿಟಿ ಹೋಗುವಂಥದ್ದು. ಯಾರು ಮೆಂಟಲ್ ಎಬಿಲಿಟಿ. ಅದಕ್ಕೆ ಬುಕ್ ತೆಗೆದುಕೊಳ್ಳಿ. ಬುಕ್ ಯಾರಿಗಾದ್ರೂ ಬೇಕಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 6360201208, ಹೌದಾ ಸರ್. ಇನ್ನ KSಗೆ ಬಂದಿರುವಂತ ಕ್ವಶನ್, ಒಂದು ಕ್ವಶನ್ ಹೇಳ್ತೀನಿ KS ಅಲ್ಲಿ ಬಂದಿರೋದಂತ ಇವತ್ತು, ಮತ್ತೆ ಮಿಕ್ಕಿದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಹೌದಾ. ಯಾಕಂದ್ರೆ ಕ್ವಶನ್ ಪೇಪರ್ ಅದು ಸೆಟ್ ಆಗಿಲ್ಲ ನಮ್ಮ ಕಡೆಯಿಂದ. ಹಾಗಾದ್ರೆ KS ಅಲ್ಲಿ ಬಂದಿರುವಂತ ಪಾಯಿಂಟ್ ಇದು, KS ಅಲ್ಲಿ 2017ರಲ್ಲಿ ಬಂದಿರುವಂತ. ಎಷ್ಟರಲ್ಲಿ ಬಂದಿದೆ ಇದು, 2017. 2 ಕ್ವಶನ್ ಬಂದಿದೆ. ಎಷ್ಟು ಕ್ವಶನ್ ಬಂದಿದೆ ಇದ್ರ ಮೇಲೆ, 2 ಕ್ವಶನ್. 2 ಕ್ವಶನ್ ಅಂದ್ರೆ ಎಷ್ಟು ಮಾರ್ಕ್ಸ್, 4 ಮಾರ್ಕ್ಸ್. 2 ಕ್ವಶನ್ ಅಂದ್ರೆ ಎಷ್ಟು ಮಾರ್ಕ್ಸ್, ಇದು 4 ಮಾರ್ಕ್ಸ್. ಹಾಗಾದ್ರೆ ಯಾವ ರೀತಿ ಮಾಡ್ತಾರೆ ಇದನ್ನ, ಮೊದಲು ಈ ಡೇಟಾನ ಓದ್ಕೊಳ್ಳಿ. ಡೇಟಾ ಏನಿದೆ, ಪದವಿ ಮಟ್ಟದ ವಿದ್ಯಾರ್ಥಿಗಳು ಒಂದು ಚಾರ್ಟ್ ಕೊಡ್ತಾನೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಒಂದು ಚಾರ್ಟ್ ಕೊಡ್ತಾನೆ. ಪದವಿ ಮಟ್ಟದ ಎಷ್ಟು ಕೊಡ್ತಾನೆ, 27,300. ಸ್ನಾತಕೋತ್ತರ ವಿದ್ಯಾರ್ಥಿಗಳು 24,700, ಹೌದಾ. ಪದವಿ ಮಟ್ಟದ್ದು 27,300, ಸ್ನಾತಕೋತ್ತರ ವಿದ್ಯಾರ್ಥಿಗಳು 24,700. ಹಾಗಾದ್ರೆ ಇದರ ಮೇಲೆ ಕ್ವಶನ್ ನೋಡಿ, ಯಾರ್ಯಾರು ಪದವಿ ಮಟ್ಟದ್ದು, MNP ಡಿಫ್ರೆಂಟ್ ಇದಾರೆ, QRST. ಹಾಗಾದ್ರೆ ಇಲ್ಲಿ MNP QRST, ಹೌದಾ. ಇವರೆಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಲೆವೆಲ್ ಇದು ಪದವಿ ಮಟ್ಟದ್ದು, ಹೌದಾ. ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ನೋಡಿ, ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಮತ್ತು ಪದವಿ ಮಟ್ಟದ ವಿದ್ಯಾರ್ಥಿಗಳ ನಡುವಣ ಅನುಪಾತ. ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಅಂದ್ರೆ ಯಾವ ಪಾಠ, ಇದು ಸ್ನಾತಕೋತ್ತರ, ಹೌದಾ. ಇದರಲ್ಲಿ ಯಾರು ಬೇಕು, ಎಸ್ ದವರು ಬೇಕು. ಯಾರು ಬೇಕು, ಎಸ್ ದವರು. ಇನ್ನ ಮತ್ತು ಪದವಿ ಮಟ್ಟ, ಇದು ಪದವಿ ಮಟ್ಟ. ಇಲ್ಲಿ ಯಾರು ಬೇಕಾಗಿದೆ, ಪದವಿ ಮಟ್ಟ ಅಭ್ಯರ್ಥಿಗಳು ನೋಡುವ ಅನುಪಾತ. ಅದೇ ಎಸ್ ಸಂಸ್ಥೆಯಿಂದನೇ ಬೇಕಾಗಿರ್ತದೆ. ಅದೇ ಯಾರ್ದು, ಎಸ್ ಸಂಸ್ಥೆಯಿಂದನೇ ಬೇಕಾಗಿರ್ತದೆ. ಹಾಗಾದ್ರೆ ಯಾವ ರೀತಿ ಮಾಡ್ತೇವೆ, ಮತ್ತು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ, ಮತ್ತು ಏನ್ ಕೇಳಿದಾನೆ ಇಲ್ಲಿ, ಅನುಪಾತ. ನಾನು ಹೇಳಿದ್ದೀನಿ ಅನುಪಾತ ಕೇಳ್ತಾನೆ, ಶೇಕಡಾವಾರು ಸರಾಸರಿ, ಹೌದಾ. ಇಂಪಾರ್ಟೆಂಟ್ ಆಗಿರುವಂತ ಅನುಪಾತ ಬಂದಿದೆ. ಹಾಗಾದ್ರೆ ಮತ್ತು ಅಂತ ಕೇಳಿದಾನೆ. ಮತ್ತು ಅಂತ ಕೇಳಿದಾಗ ಒಂದನೇದ್ದು ಎಲ್ಲಿರಲೇಬೇಕು, ಅಂಶದಲ್ಲೇ ಇರಬೇಕು. ಎರಡನೇದ್ದು ಛೇದ. ಹಾಗಾದ್ರೆ ಒಂದನೇದ್ದು ಯಾವ್ದಿದು, ಸ್ನಾತಕೋತ್ತರ ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಅನುಪಾತ ಡಿವೈಡೆಡ್ ಬೈ ಅದೇ ಎಸ್ ಸಂಸ್ಥೆಯಿಂದ
ಪದವಿ ಮಟ್ಟ. ಇದು ಬರೆಯಕ್ ಬರಬೇಕು. ಹೌದಾ? ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರ ಸ್ನಾತಕೋತ್ತರ ಡಿವೈಡೆಡ್ ಬೈ ಎಸ್ ಸಂಸ್ಥೆಯಿಂದ ಪದವಿ ಮಟ್ಟ. ಹೌದಾ? ಹಾಗಾದ್ರೆ ಎಸ್ ಸಂಸ್ಥೆಯಿಂದ ಸ್ನಾತಕೋತ್ತರ 21% ಇದ್ದಾರೆ. ಹಾಗಾದ್ರೆ 21 ಡಿವೈಡೆಡ್ ಬೈ 14 ಮಾಡಿದ್ರೆ ಬರಲ್ಲ. ಯಾಕೆ ಬರಲ್ಲ? ಇಲ್ಲಿ ಸಂಖ್ಯೆಗಳು ಚೇಂಜ್ ಆಗಿವೆ. ಸಂಖ್ಯೆಗಳು ಏನವ್ರೆ? ಚೇಂಜ್ ಆಗಿವೆ. ಹಾಗಾದ್ರೆ 21% ಇದ್ದಾರೆ. 21% ಇದು ಎಷ್ಟಿದ್ದಾರೆ? 24 ಸರಿ, ಇದು 14%. ಎಷ್ಟು ಶೇಕಡ ಇದು? 14%. ಹಾಗಾದ್ರೆ 21% ಅಂದ್ರೆ ಯಾವ ರೀತಿ ಬರೀತೀರಾ? 21% ಅಂದ್ರೆ 21/100 ಇಂಟು 8 ಸ್ನಾತಕೋತ್ತರ 24,700 ಡಿವೈಡೆಡ್ ಬೈ 14% ಅಂದ್ರೆ 14/100 ಇಂಟು 8 ಪದವಿ ಮಟ್ಟ ಇಟ್ಟರೆ 27,300. ಹೌದಾ? ಹಾಗಾದ್ರೆ ಏನೇನ್ ಕ್ಯಾನ್ಸಲ್ ಆಗ್ತದೆ? ಈ 100ಕ್ಕೆ ಈ 100ಕ್ಕೆ ಹೋಗ್ತದೆ, ಈ 2 ಶೂನ್ಯಕ್ಕೆ ಈ 2 ಶೂನ್ಯ ಹೋಗ್ತದೆ. ಹಾಗಾದ್ರೆ 3 7 3 7 2 ಹೋಗ್ತದೆ. ಹೌದಾ? ಹಾಗಾದ್ರೆ ಎಷ್ಟು ಉಳಿತು? ಬರೇ 3 ಇಂಟು 247 ಡಿವೈಡೆಡ್ ಬೈ 2 ಇಂಟು 273. ಹೌದಾ? 2 ಇಂಟು 273. ಹಾಗಾದ್ರೆ ಈಗ ಯಾವ ಮಗ್ಗಿಯಲ್ಲಿ ಭಾಗ ಹೋಗ್ತದೆ ಅಂತ ವಿಚಾರ ಮಾಡ್ಕೊಂಡು ಕೂತ್ ಬಿಡ್ತೀರಿ. ಹೌದಾ? ಯಾವ ಮಗ್ಗಿಯಲ್ಲಿ ಭಾಗ ಹೋಗ್ತದೆ ಇದು ಸರ್? ಯಾವ ಮಗ್ಗಿಯಲ್ಲಿ ಭಾಗ ಹೋಗ್ತದೆ? ಹೋಗ್ತದ? 13 ಮಗ್ಗಿಯಲ್ಲಿ ಭಾಗ ಹೋಗ್ತದೆ. ಯಾವುದು? 13. ನೋಡಿ, 13 ಒಂದಲೇ 13 ಎಷ್ಟು ಉಳಿತು? 24ರಲ್ಲಿ 13 ಹೋದ್ರೆ 11 ಉಳಿತು. ಮುಂದೆ 7 ಅಂದ್ರೆ 117. 13 ಎಷ್ಟಲೇ? 117. 13 9. ಇನ್ನು ಇದು 13 2 26 1 ಉಳಿತು. ಮುಂದೆ 3 ಅಂದ್ರೆ 13 ಆಗ್ತದೆ. 13 ಒಂದಲೇ 13. ಹಾಗಾದ್ರೆ 3 ಇಂಟು 19 ಡಿವೈಡೆಡ್ ಬೈ 2 ಇಂಟು 21. 3 ಒಂದಲೇ 3 7 19 ಡಿವೈಡೆಡ್ ಬೈ 2 7 ಆಗ್ತದೆ. ಇದು 14. 19/14 ಅಂದ್ರೆ ಏನ್ ಬರಿತೀವಿ? 19:14 ಬರಿತೀವಿ. 19:14. ಹಾಗಾದ್ರೆ ಆನ್ಸರ್ ಏನಾಗ್ತದೆ? ಆಪ್ಷನ್ ಡಿ. ಆಪ್ಷನ್ ಏನಾಗ್ತದೆ? ಆಪ್ಷನ್ ಡಿ. ಅರ್ಥ ಇದೆಯಾ? ಇದು ನೀವು ಬರೆಯುವಂಥದ್ದು. ಇದು ಬರೆಯಕ್ಕೆ ಬರಬೇಕು. ಇದು ಬರೆಯಕ್ಕೆ ಬಂದಾಗ ಮಾತ್ರ ಗೊತ್ತಾಗ್ತದೆ. ಆದ್ರೆ ಎಕ್ಸಾಮ್ ಅಲ್ಲಿ ಈ ಪಾಯಿಂಟ್ ಯಾವ ರೀತಿ ಮಾಡ್ತೀರಾ? ಇದು ಬೇಸಿಕ್ ನೀವೆಲ್ಲ ಬಿಡಿಸ್ಕೊತ ಹೋದ್ರೆ ಇದು 3 ನಿಮಿಷ ತಗೊಳ್ಕೋತೀರಿ. ಹೌದಾ? 3 ನಿಮಿಷ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಮಾಡ್ತೀರಾ ನೋಡಿ. ಹೌದಾ? ನೋಡಿ ಎಕ್ಸಾಮ್ ಅಲ್ಲಿ ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಮತ್ತು ಪದವಿ ಮಟ್ಟದ ವಿದ್ಯಾರ್ಥಿಗಳ ನಡುವಣ ಅನುಪಾತ ಅಂತ ಹೇಳ್ತಾನೆ. ಮೊದಲು ಬೇಸಿಕ್ ನಿಮಗೆ ಬರೆಯಕ್ ಬರ್ತದೆ, ಗ್ಯಾರಂಟಿ ಬರ್ತದೆ. ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಡಿವೈಡೆಡ್ ಬೈ ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಪದವಿ ಮಟ್ಟ ಬರ್ತದೆ. 21 ಇಂಟು ಇಲ್ಲಿ ತರ ಬಂದದ ನಿಮಗೆ. 21 ಇಂಟು ಎಲ್ಲಿ ಬರ್ತದೆ? 247 ಡಿವೈಡೆಡ್ ಬೈ 14 ಇಂಟು 273. ಹೌದಾ? ಇದು ಬರ್ದಿರಿ. ಯಾಕಂದ್ರೆ 21 100ಕ್ಕೆ 100 ಹೋಗ್ತದೆ, 2 ಸೊನ್ನೆಗೆ 2 ಸೊನ್ನೆ ಹೋಗಿರ್ತದೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ತೀವಿ? ಇದು ಭಾಗವಡಿಗೆ ಬರ್ತದೆ. 7 ರ ಬಗ್ಗೆ ಎಲ್ಲರಿಗೂ ಬರ್ತದೆ. 7 3 7 2 3 ಇಂಟು 247 ಡಿವೈಡೆಡ್ ಬೈ 2 ಇಂಟು 273. ಅರ್ಥ ಆಗ್ತದ? ಹಾಗಾದ್ರೆ 3 ಇಂಟು 247 2 ಇಂಟು 273 ಇಲ್ಲಿಗೆ ಬಂದಿತ್ತ ಸರ್. ಇದು ಈಗ ಭಾಗ ಹೊಡಿಯಕ್ ಬರ್ತಾ ಇಲ್ಲ ನಿಮಗೆ. 13 ಮಗ್ಗಿಯಲ್ಲಿ ಹೋಗ್ತದೋ ಇಲ್ಲ ಅಂತ ಗೊತ್ತಾಗಬೇಕಾಗಿತ್ತು. ಮೊದಲು ಎಲ್ಲ ಚೆಕ್ ಮಾಡ್ತೀರಿ. ಹಾಗಾದ್ರೆ ಬೇಕಾಗಿಲ್ಲ, ಬೇಸಿಕ್ ಆಗಿ ನೋಡಿ. ಬೇಸಿಕ್ ಏನದು? ಈ ಪಾಯಿಂಟ್ ಕರೆಕ್ಟ್ ಆಗಿ ನೋಡಿ, ಈ ಬಾಕ್ಸ್ ಕರೆಕ್ಟ್ ಆಗಿ ನೋಡಿ. 3 ಇಂಟು 247 ಅದೇ.
ಹೌದಾ? 3 × 247 ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ಇದನ್ನ 250 ಅಂತ ತಿಳ್ಕೊಂಡ್ರೆ 250 ಅಂತ ತಿಳ್ಕೊಂಡ್ರೆ ಎಷ್ಟಾಗ್ತಿದ್ದು? 750 250 ಅಂತ ತಿಳ್ಕೊಂಡ್ರೆ ಇದು 273 300 ಅಂತ ತಿಳ್ಕೊಳ್ಳಿ. 300 ಅಂತ ತಿಳ್ಕೊಳ್ಳಿ ಎಷ್ಟಾಗ್ತದೆ? 200 3 600. 750 ಡಿವೈಡ್ ಬೈ 600. ನಾವು ಬೇಸಿಕ್ ಆಗಿ ಪಾಯಿಂಟ್ ಹೇಳ್ತಾ ಇದೀವಿ, ರೌಂಡ್ ಫಿಗರ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಹಾಗಾದ್ರೆ 750 600 ಅದೇ. ಹಾಗಾದ್ರೆ ಮೇಲಿನ ಸಂಖ್ಯೆ ದೊಡ್ಡದೆ, ಕೆಳಗಿನ ಸಂಖ್ಯೆ ಚಿಕ್ಕದದೆ. ಮೇಲಿನ ಸಂಖ್ಯೆ ದೊಡ್ಡದೆ, ಕೆಳಗಿನ ಸಂಖ್ಯೆ ಚಿಕ್ಕದದೆ. ಹಾಗಾದ್ರೆ ಉತ್ತರ ಆಯ್ಕೆಗಳಲ್ಲಿ ಮೇಲಿನ ಸಂಖ್ಯೆ ದೊಡ್ಡದು ಬರಬೇಕು, ಅಂದ್ರೆ ಫಸ್ಟ್ ಸಂಖ್ಯೆ ದೊಡ್ಡದು ಬರಬೇಕು. ಇದಕ್ಕೆ ಹೋಲಿಸಿದ್ರೆ ಸೆಕೆಂಡ್ ಸಂಖ್ಯೆಗಿಂತ. ಉತ್ತರ ಆಯ್ಕೆಯಲ್ಲಿ ಫಸ್ಟ್ ಸಂಖ್ಯೆ ದೊಡ್ಡದು ಬರಬೇಕು, ಎದಕ್ಕೆ ಹೋಲಿಸಿದ್ರೆ ಸೆಕೆಂಡ್ ಸಂಖ್ಯೆಗಿಂತ. ಹಾಗಾದ್ರೆ 14 19 ದೊಡ್ಡದೇನೋ? ಇಲ್ಲ ಅಂದ್ರೆ ಆಗಲ್ಲ. ಹೌದಾ? ನೆಕ್ಸ್ಟ್ 19 21ಕ್ಕೆ ದೊಡ್ಡದೇನ್ರಿ? ಇಲ್ಲ, ಆಗಲ್ಲ. 17 21ಕ್ಕಿಂತ ದೊಡ್ಡದಿದೆಯಾ? ಇಲ್ಲ, ಆಗಲ್ಲ. ಹಾಗಾದ್ರೆ 19 14ಕ್ಕಿಂತ ದೊಡ್ಡದಿದೆ, ಆಪ್ಷನ್ ಡಿ. ಹೌದಾ? ಸರ್ ಎಕ್ಸಾಮ್ ಅಲ್ಲಿ 2 ಬಂದು ಅಂದ್ರೆ ಹೆಂಗ್ರಿ? ಎಕ್ಸಾಮ್ ಅಲ್ಲಿ 2 ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಲಾಂಗ್ ಇತ್ತು ಅಂದ್ರೆ ಏನಾದ್ರು ಟ್ರಿಕ್ ಇರಲೇಬೇಕು. ಆ ಟ್ರಿಕ್ ನಿಮಗೆ ಗೊತ್ತಿತ್ತು ಅಂದ್ರೆ ಪಾಸ್ ಆಗ್ತದೆ. ಹೌದಾ? ಅರ್ಥ ಆಗಿಲ್ಲ ನಾ ಹೇಳೋದು? ಪಕ್ಕನ ನೋಡಿ, ಕೊಟ್ಟಿರುವ ಸಂಖ್ಯೆ 750 ಅಂದ್ರೆ ನಾವು ಕಂಡು ಹಿಡಿದಿದ್ದೀವಿ. ಸ್ವಲ್ಪ 3 ಹೆಚ್ಚು ಮಾಡಿವಿ, ಇಲ್ಲಿ 27 ಹೆಚ್ಚು ಮಾಡ್ತೀವಿ. ಹೌದಾ? ಹಾಗಾದ್ರೆ 2 × 300 600 ಆಯ್ತು, 3 × 250 755. ಹಾಗಾದ್ರೆ ಮೇಲಿನ ಸಂಖ್ಯೆ ದೊಡ್ಡದಿದೆ, ಇದಕ್ಕೆ ಹೋಲಿಸಿದ್ರೆ ಕೆಳಗಿನ ಸಂಖ್ಯೆಗಿಂತ. ಹಾಗಾದ್ರೆ 1ನೇ ಸಂಖ್ಯೆ ದೊಡ್ಡದು ಬರಬೇಕು, 1ನೇದ್ದು ದೊಡ್ಡದು ಬರಬೇಕು, 2ನೇದ್ದು ಚಿಕ್ಕದು ಬರಬೇಕು. ಹಾಗಾದ್ರೆ ಉತ್ತರ ಆಯ್ಕೆಯಲ್ಲಿ ಅಂತದ್ದು ಒಂದೇ ಆಪ್ಷನ್ ಇರ್ತದೆ, ಯಾವ್ದದು? ಆಪ್ಷನ್ ಡಿ. ಯಾಕಂದ್ರೆ ನೀವು 13 ಮಗ್ಗಿಲಿ ಭಾಗ ಹೊಡಿಯಕ್ಕೆ ನೋಡ್ಬೇಕಾದ್ರೆ ತುಂಬಾನೇ ಟೈಮ್ ತಗೋತಾರೆ. ಇಲ್ಲಿ ಸ್ಟ್ರಕ್ ಆಗಿಬಿಡ್ತದೆ. ಸ್ಟ್ರಕ್ ಆಗ್ಯದ ಅಂದ್ಬಿಡಕ್ಕೆ ಏನ್ ಮಾಡ್ತೀರಿ? ಸ್ವಲ್ಪ ಏನಾರ ಚೇಂಜ್ ಮಾಡ್ಕೋತ ಹೋಗ್ತೀರಿ. 21 ಬಂದಿರ್ತದಲ್ಲ ಇಲ್ಲಿ ಎಲ್ಲರ 21 ಯಾವ್ದಾದ್ರು ಒಂದು ಬಂದಿರ್ತದೆ, 21 ಇದು ಹಾಕ್ಬಿಡ್ತೀರಿ. ಅರ್ಥ ಆಗ್ತದ? ಪಕ್ಕನ ಮಾಡ್ಬೋದಾ ಇದನ್ನ? ನೋಡಿ ಇಲ್ಲಿ ನೋಡಿ, 14 19 ಇರ್ತದೆ ಆಪ್ಷನ್, 19 14 ಇರ್ತದೆ. ನಾನು ಹೇಳಿದ ಪ್ರಕಾರ ಯಾವ್ದ ಮೇಲೆ ಯಾವ್ದು ಕೆಳಗಿರಬೇಕು ಅನ್ನೋದು ಕರೆಕ್ಟ್ ಆಗಿ ತಿಳ್ಕೊಬೇಕು ಸರ್. ಯಾವ್ದ ಮೇಲೆ ಯಾವ್ದು ಕೆಳಗಿರ್ತದೆ ಅನ್ನೋದು ಕರೆಕ್ಟ್ ಆಗಿ ತಿಳ್ಕೊಬೇಕು. ಅರ್ಥ ಆಗಿದೆ ಸರ್ ಎಲ್ರಿಗೂ? ಪಕ್ಕನ ಇದೇ ಕ್ವಶನ್ ಇನ್ನೊಂದಿದೆ, ನಾನದು ಮಾಡಿಲ್ಲ ಅಂದ್ರೆ ಏನೋದು ಟೈಪ್ ಇಲ್ಲ ನನ್ನ ಹತ್ರ. ಈ ಕ್ವಶನ್ ಏನಿದೆ ನೋಡಿ, ಇದನ್ನ ನಾವು ಏನ್ ಮಾಡೋಣ, ಸ್ವಲ್ಪ ಚಿಕ್ಕದು ಮಾಡಿ ಮಾಡೋಣ. ಇರಲಿ. ಆ ಕ್ವಶನ್ ಬಂದ್ಮೇಲೆ ಸೇಮ್ ಕ್ವಶನ್ ಅದು ಇನ್ನೊಂದು, ಆ ಕ್ವಶನ್ ಬಂದ್ಮೇಲೆ ಕರೆಕ್ಟ್ ಆಗಿ ಹೇಳ್ತೀನಿ ನಾನು. ಅಂದ್ರೆ ಎಸ್ ಸ್ನಾತಕೋತ್ತರ, ಎಸ್ ಮಟ್ಟದ ಸ್ನಾತಕೋತ್ತರ ಮತ್ತು ಕ್ಯೂ ಮಟ್ಟದ ಪದವಿ ಏನೋ ಅಂತ ಇದೆ ಕ್ವಶನ್. ಆ ಕ್ವಶನ್ ನಾನು ಇನ್ನೊಂದ್ಸರಿ ಕರೆಕ್ಟ್ ಆಗಿ ಇಲ್ಲಿ ಕಂಪ್ಯೂಟರ್ ಅಲ್ಲಿ ನೋಡ್ಕೊಂಡು ಹೇಳ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಇಂಪಾರ್ಟೆಂಟ್ ಆಗಿ KS ಲೆವೆಲ್ ಕ್ವಶನ್ ಪೇಪರ್ ಏನಿರ್ತದೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ಸರ್. ಮೊದಲು ಇದು ಬೇಸಿಕ್ ಬರಲೇಬೇಕು. ಬೇಸಿಕ್ ಬಂದ್ರೆ ಏನ್ ಮಾಡ್ತೀರಾ, ಮುಂದಿನ ಕ್ವಶನ್ಗಳನ್ನ ನೀವು ಮಾಡ್ಬೋದು. ಅರ್ಥ ಆಗಿದೆ ಸರ್? ಹಾಗಾದ್ರೆ ಯಾರಿಗೆ ಬುಕ್ಸ್ ಬೇಕೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಂಪಾರ್ಟೆಂಟ್ ಇದೆ, ಹೆಲ್ಪ್ ಆಗುತ್ತೆ ಎಕ್ಸಾಮ್ ಲೆವೆಲಲ್ಲಿ. ಹೌದಾ? ಇನ್ನು ಮಾರುಕಟ್ಟೆಗೆ ಬಿಟ್ಟಿಲ್ಲ ನಾನು, ನನ್ನ ಹತ್ರನೇ ಇದೆ, ಮಾರ್ಕೆಟಿಗೆ ಬಿಟ್ಟಿಲ್ಲ, ಇನ್ನು ಮಾರ್ಕೆಟಿಂಗ್ ಆಗಿಲ್ಲ, ಇನ್ನು ಮಾರ್ಕೆಟಿಗೆ ಬಿಟ್ಟಿಲ್ಲ ನಾನು. ಯಾರ್ಯಾರು ಬೇಕೋ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.